ಹಾಯ್ ಶರಣು, ಇಟ್ಸ್ ಮೀ ಶರಣು. ಆರಾಮ್ ಭರತ್. ಲೈವ್ ಬಂದಿರೋದು ಕಾಂಪಿಟೇಟಿವ್ ಬಗ್ಗೆ ಕ್ವಶನ್ಸ್ ಇದ್ದರೆ ಕೇಳಿ, ಆನ್ಸರ್ ಮಾಡ್ತೀನಿ. ಹೆಲೋ ಮುತ್ತು ರಾಠೋಡ್. ತುಂಬ ದಿನ ಆಗಿತ್ತು ಲೈವ್ ಒಂದು, ಸೊ ಇವಾಗ ಹಾಯ್ ಬ್ರೋ ಮಿಸ್ಟರ್ ರಾಜ್. ಜಾಯ್ನ್ ಆಗಲಿ ಜನ, ಹೇಳೋಣಂತೆ. ಡ್ಯೂಟಿ ಹೋಗಿಲ್ಲ ನಾವು ಪಾಂಡ್ಯ? ಹೋಗಿಲ್ಲ, ಇವಾಗ ಹೋಗಬೇಕು. ಓಕೆ, ಆರಾಮಾಯ್ತು ಪಾಂಡ್ಯನಿಂದ? ಕಾಂಪಿಟೇಟಿವ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ಕೇಳ್ರಪ್ಪ. ತುಂಬ ದಿನ ಆಗಿತ್ತು ಲೈವ್ ಬಂದು, ಅದಕ್ಕೆ ಲೈವ್ ಬಂದಿದ್ದೀನಿ ಇವಾಗ. ಡೌಟ್ಸ್, ಕ್ವಶನ್ಸು, ಎನಿಥಿಂಗ್ ಯು ಕ್ಯಾನ್ ಆಸ್ಕ್ ರಿಲೇಟೆಡ್ ಟು ಕಾಂಪಿಟೇಟಿವ್ ಎಕ್ಸಾಮ್. ಡ್ಯೂಟಿ ಹೋಗಿ ಬಂದಪ್ಪ ಇವಾಗ. ಸಾಗರ್ ಚೌಹಾಣ್ ಡ್ಯೂಟಿ ಹೋಗಿ ಬಂದು ಫ್ರೀಯಾಗಿ ಲೈವ್ ಮಾಡಿದೆ. ಮತ್ತೆ ಹೋಗಬೇಕು ಸಾಯಂಕಾಲ ಡ್ಯೂಟಿಗೆ. ಡೆಫಿನೆಟ್ಲಿ ಬರೋಣ ಒಂದು ದಿವಸ. ಯೂನಿಫಾರ್ಮ್ ಮೇಲೆ ಬನ್ನಿ ಚಿಗುರು ಇನ್ಸ್ಟಿಟ್ಯೂಷನ್ಗೆ. ಓಕೆ, ಬರೋಣಂತೆ ಯೂನಿಫಾರ್ಮ್ ಮೇಲೆ ಒಂದು ದಿವಸ. ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಇದ್ದರೆ ಕೇಳಿ. ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ, ಪ್ರಿಪ್ರೇಷನ್ ಬಗ್ಗೆ ಏನಾದರೂ. ಫ್ರೀ ಇದ್ದೆ ಇವತ್ತು, ಅದಕ್ಕೆ ಲೈವ್ ಬಂದಿದ್ದು. ಹ್ಯಾಪಿ ದಸರಾ ಬ್ರೋ, ವಿಶ್ ಯು ದ ಸೇಮ್ ಬ್ರೋ. ಕೇಳಿ, ಡೌಟ್ಸ್ ಇದ್ದರೆ, ಏನಾದರೂ ಕ್ಲಾರಿಫಿಕೇಷನ್ ಬಗ್ಗೆ ಬೇಕಂದರೆ ಕಾಂಪಿಟೇಟಿವ್ ಬಗ್ಗೆ. ಅಣ್ಣ ಜಾಯ್ನಿಂಗ್ ಆಯಿತಾ ಡ್ಯೂಟಿಗೆ ಅಥವಾ ಟ್ರೈನಿಂಗ್ ಇದೆಯಾ? ಇನ್ನು ಇಲ್ಲ, ಡ್ಯೂಟಿ ಹಾಕಿದ್ದಾರೆ, ಡ್ಯೂಟಿ ಮಾಡ್ತಿದ್ದೀವಿ ಇವಾಗ. ಟ್ರೈನಿಂಗ್ ಇನ್ನೂ ಹೋಗಬೇಕು, ಟ್ರೈನಿಂಗ್ ಇನ್ನೂ ಕಳಿಸಿಲ್ಲ. ಸಾರಿ ಸರ್, ನನ್ನ ಕ್ಯಾಮರಾ ಸರಿ ಇಲ್ಲ. ಏನಕ್ಕೆ? ಕಾರ್ಯ ರೀಸ್ಟಾರ್ ಕಣಪ್ಪ ನೀನು. ಹೆಂಗೆ ಕ್ಯಾಮ್ರಾ ಸರಿ ಇಲ್ಲ ಅಂದರೆ? ಸೆನ್ಸೇಷನ್ ಕಣೋ ನೀನು ಇವಾಗ. ನಮ್ಮ ಹುಡುಗ ಇಷ್ಟು ಬೆಳೆದ್ನಲ್ಲ ಅನ್ನೋ ಖುಷಿ ನಮಗೆ. ಪ್ರಿಸೈಸ್ ರೈಟಿಂಗಾ? ಪ್ರಿಸೈಸ್ ರೈಟಿಂಗ್ ಏನಿಲ್ಲ, ನೀವು ಓದೋ ನೋಡಿ. ಪ್ರಿಸೈಸ್ ರೈಟಿಂಗ್ ಅಂದರೆ ಒಂದು ಸಾರಾಂಶ ಬರವಣಿಗೆ ಅನ್ನೋದು ನಾವು ಕನ್ನಡದಲ್ಲಿ, ಅದು ಇಂಗ್ಲೀಷಲ್ಲಿ ಪ್ರಿಸೈಸ್ ರೈಟಿಂಗು. ಪ್ರಿಸೈಸ್ ರೈಟಿಂಗ್ಗೆ ನೀವು ಯಾವುದಾದ್ರೂ ಒಂದು ಟಾಪಿಕ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಪೊಲಿಟಿಲಿ ಒಂದು ರಾಜ್ಯಪಾಲ ಅನ್ನೋ ಬಗ್ಗೆ ಎಕ್ಸಾಂಪಲ್ ತೊಗೊಂಡ್ರೆ, ರಾಜ್ಯಪಾಲ ಅದ್ರ ಬಗ್ಗೆ ಯಾವುದಪ್ಪ, PS ಗಂಗಾಧರಲ್ಲಿ ಪ್ಯಾರಾಟೈಪ್ ಕೊಟ್ಟಿರ್ತಾನೆ. ರಾಜ್ಯಪಾಲ ಅದನ್ನು ಅಲ್ಲಿ ನೋಡೋದು, ಅದ್ರ ಬಗ್ಗೆ ಒಂದು ಪ್ಯಾರಾ ಆಗಲಿ, ಒಂದು 10 ಲೈನ್ ಆಗಲಿ, 15 ಲೈನ್ ಆಗಲಿ, ಸ್ಟಾರ್ಟಿಂಗಲ್ಲಿ ಸ್ಮಾಲ್ ಪ್ಯಾರಾನ ಪ್ರಾಕ್ಟೀಸ್ ಮಾಡಿ. ಒಂದು 10 ಲೈನ್ ಇರೋದನ್ನು, ರಾಜ್ಯಪಾಲನ ಬಗ್ಗೆನೇ 10 ಲೈನ್ ಇರೋದನ್ನು ಒಂದು 2 ಲೈನ್ ಇರಿಸೋಕ್ಕೆ ಟ್ರೈ ಮಾಡಿ. ಸ್ಟಾರ್ಟಿಂಗ್ಗೆ ಏನಿರಲ್ಲ ಅವನ ಬಗ್ಗೆ, ರಾಜ್ಯಪಾಲ ಅವರ ಕಾರ್ಯವಿಧಾನ,
ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾನೆ ನಾವು ಒಳಗಡೆ ಡೀಪು. ಅದನ್ನು ಲೈಟಾಗಿ ರಾಜ್ಯಪಾಲರ ಕಾರ್ಯವಿಧಾನಗಳು ಇಷ್ಟಿವೆ ಅಂಥೇಳಿ ನಾವು ಒಂದು ಸಮರೈಸ್ ಟೈಪ್ ಮಾಡಬೇಕು. ಅದನ್ನು ಪ್ರಾಕ್ಟೀಸ್ ಮಾಡೋದು ನೀವು ನಿಮ್ಮ ಸ್ವಂತ ನೋಟ್ಸಿಂದ ಮಾಡಿ, ಇಲ್ಲ ಸಿಲೆಬಸ್ಸಿಂದ ಮಾಡಿ. ಸಿಲೆಬಸ್ ಬಿಟ್ಟು ಬೇರೆ ಪ್ರಾಕ್ಟೀಸ್ ಮಾಡಬೇಡಿ. ಸಿಲೆಬಸ್ ಇಲ್ಲೋದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ GK/GSಗೂ ಹೆಲ್ಪ್ ಆಗುತ್ತೆ, ಈ ಕಡೆ ಪ್ರಾಕ್ಟೀಸ್ ಮಾಡ್ದಂಗೂ ಆಗುತ್ತೆ. ಆ ಟೈಪ್ ಮಾಡಿ. ಮತ್ತು ಮಾರ್ಕೆಟಲ್ಲಿರೋ ಬುಕ್ಸ್ನ ತೊಗೊಳ್ಳಿ, ರೆಫರೆನ್ಸ್ಗೆ ತೊಗೊಳ್ಳಿ. ಮಾರ್ಕೆಟಲ್ಲಿರೋ ಬುಕ್ಸ್ನ ರೆಫರೆನ್ಸ್ಗಂತ ತೊಗೊಂಡು ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ. ನೀವು ಫಸ್ಟು ಫಾರ್ ಎಕ್ಸಾಂಪಲ್ ಮಾರ್ಕೆಟಲ್ಲಿರೋ ಒಂದು ಬುಕ್ ತೊಗೊಂಡ್ರಲ್ಲ, ಮಾರ್ಕೆಟಲ್ಲಿ ಒಂದು ಬುಕ್ ತೊಗೊಂಡ್ರೆ ಅದರಲ್ಲಿ ಕೊಟ್ಟಿರ್ತಾನೆ ಅವನು ಒಂದು ಪೇಜ್ ಕೊಟ್ಟಿರ್ತಾನೆ. ಒಂದು ಪೇಜು ಸ್ಟೋರಿ ಕೊಟ್ಟು 1/3 ಇಳಿಸಿ ಒಂದು 5-6 ಲೈನಲ್ಲಿ ಬರೆದಿರ್ತಾನೆ ಮಾರ್ಕೆಟ್ ಬುಕ್ಸಲ್ಲಿ. ಮಾರ್ಕೆಟ್ ಬುಕ್ಕಲ್ಲಿರೋದನ್ನು ಒಂದು ಪೇಜ್ನ ನೀವು ನೋಡಬೇಕು, ಮೊದಲು ನೋಡಿದ ಮೇಲೆ ನಿಮ್ಮದೇ ಆದ ರೀತಿಯಲ್ಲಿ ನೀವು ಸಾರಾಂಶ ಬರವಣಿಗೆ ಪ್ರಾಕ್ಟೀಸ್ ಮಾಡಿ. ಕೀವರ್ಡ್ಸ್ನ ಅಷ್ಟೇ, ಕೀವರ್ಡ್ಸ್ ಮಿಸ್ ಮಾಡಬಾರ್ದು. ಆದ್ದರಿಂದ, ಮತ್ತು, ಹೀಗೆ, ಹಾಗೆ ಅಂತ ಕೊಟ್ಟಿರ್ತಾನೆ ಅವನು ಪ್ರಿಸೈಸಲ್ಲಿ, ಅದನ್ನೆಲ್ಲ ಬಿಟ್ಬಿಡಬೇಕು. ಕೀವರ್ಡ್ಸ್ನ ಅಷ್ಟೇ ನೋಟ್ ಮಾಡಿಕೊಂಡು ಕೀವರ್ಡ್ಸನ್ನು ಶಾರ್ಟಾಗಿ ಬರೋಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಮಾರ್ಕೆಟಲ್ಲಿರೋ ಬುಕ್ ತೊಗೊಂಡು ನೀವು ಆ ಥರ ಪ್ರಾಕ್ಟೀಸ್ ಮಾಡಿ, ನಿಮ್ಮದು ಮತ್ತು ಅವನು ಎಕ್ಸ್ಪ್ಲೇನ್ ಮಾಡಿರೋದು ಎರಡನ್ನೂ ತಾಳೆ ಮಾಡಿ ನೋಡಿ ಹೇಗಿರುತ್ತೆ, ಇಂಪ್ರವೈಸ್ ಮಾಡ್ಕೊಳ್ಳಿ ಆ ಥರ. ಅಣ್ಣ ಬೇಸಿಕ್ ಸ್ಟಡಿಗೆ ನೂತನ್ GK ಬೆಸ್ಟಾ ಹೇಳು. ನೂತನ್ GK ನಾಟ್ ಬ್ಯಾಡ್, ಬಟ್ ನೀವು ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು PCPSI ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನೂತನ್ GK ತುಂಬ ದೊಡ್ಡದು. ಅದನ್ನು 1-2 ಸಲ ಓದಿದರೆ ರಿವಿಷನ್ ಮಾಡೋದು ಕಷ್ಟ ಸಾಧ್ಯ. ನಮ್ಮ PCPSIಗೆ ಅಂತಲೇ ಇದು ಚಿಗುರು ಮತ್ತು ಗರುಡ ಮತ್ತು ಪರಮ್ ಅಂತ ಇವೆ. ಯಾವುದಾದ್ರೂ ಒಂದು ಮೂರಲ್ಲಿ ಯಾವುದಾದ್ರೂ ಒಂದನ್ನು ತಗೊಂಡು ಆ ಬುಕ್ನ ರಿವೈಸ್ ಮಾಡಿ ಹೆಚ್ಚು ಅದನ್ನೇ ಓದಿ. ನೂತನ್ GK ನನ್ನ ಪ್ರಕಾರ ಅದು ತುಂಬ ದೊಡ್ಡ ಬುಕ್ ಇದು. ಅದರಲ್ಲಿ GK/GS ಸಿಲೆಬಸ್ ಎಲ್ಲ ಕೊಟ್ಟಿರ್ತಾನೆ. ಆ ಸಿಲೆಬಸ್ಸು ನಾವು ಇದರಲ್ಲೇ ಮುಗಿಸಿರ್ತೀವಿ. ಸ್ಟೇಟ್ ಬುಕ್ಸಲ್ಲಿ ಆಗಲಿ, ಕ್ಲಾಸ್ ನೋಟ್ಸಲ್ಲಾಗಲಿ, ಆಥರ್ಸ್ ಬುಕ್ಸಲ್ಲಿ ಆಗಲಿ ಆ ಸಿಲೆಬಸ್ ಮುಗಿಸಿರ್ತೀವಿ. ನೂತನ್ GK ಒಂದೇ ಓದಿದರೆ ಜಾಬ್ ಕಷ್ಟ ಸಾಧ್ಯ, ಬೇರೆದು ತುಂಬ ಓದಬೇಕು. ಸಚಿನ್ ಚವಾಣ್ ड्यूटी ज्वाइन वेगो देख वेगो ड्यूटी ज्वाइन ड्यूटी में बस ड्यूटी जाना है रेस्ट सर ना ಗಂದಾಡಿಗಿಲ್ಲ ಈ ವಯಸ್ಸಿಗೂ. ಐ ಆಮ್ PC ಸ್ಟಡಿ. ಓಕೆ, ಓದಿ ಬ್ರೋ, PC ಸ್ಟಡಿ ಮಾಡಿ. ಅದೇನು ಸಣ್ಣ ಜಾಬ್ ಅಲ್ಲ. ಬೆಂಗಳೂರಲ್ಲಾದರೆ ಒಂದು 60-65 ಸಾವಿರ ಪೇಮೆಂಟು PC ಅವ್ರಿಗೆ, ಕಡಿಮೆ ಪೇಮೆಂಟಾ? PCನೂ ಓದಿ, ಹಂಗೇನಿಲ್ಲ, ಅದನ್ನು ದೊಡ್ಡ ಜಾಬೇ. ಬ್ರೋ, ನಿಮ್ಮದು ಡೈಲಿ ಟೈಮ್ ಟೇಬಲ್ ಹೇಗಿತ್ತು ಪ್ರಿಪ್ರೇಷನ್ ಟೈಮಲ್ಲಿ? ನಾನು ಡೈಲಿ ಟೈಮ್ ಟೇಬಲ್ ನಂದು ನೈಟ್ ಸ್ಟಡಿ, ನೈಟ್ ಆಲ್. ನಾನು ನೈಟ್ 10 ಇಲ್ಲ, ಊಟ ಮಾಡಿ ಬಂದಮೇಲೆ 10 ಕುಂತ್ಕೊಂಡ್ರೆ ಮಾರ್ನಿಂಗ್ 4 or 5 ಮಾರ್ನಿಂಗಿಗೆ ಫುಲ್ ನೈಟ್ ಕುದುರ್ತಿದ್ದೆ ನಾನು ಓದೋಕ್ಕೆ. ಫುಲ್ ನೈಟ್ ಕುಂತು ಬೆಳಿಗ್ಗೆ 11-12ಕ್ಕೆ ಎದ್ದೇಳೋದು. ನಾಷ್ಟ ಇಲ್ಲ, ಡೈರೆಕ್ಟ್ ಊಟ ಮಾಡಿ ಮಧ್ಯಾಹ್ನ ಮಕ್ಕೊಳ್ಳೋದಿಲ್ಲ, ಮತ್ತೆ ಓದಕ್ಕೆ ಹೋಗೋದು. ಸಾಯಂಕಾಲ ಒಂದು ಅರ್ಧ ತಾಸು ರೆಸ್ಟ್ ಮಾಡೋದು, ಲೈಕ್ ಟೀಗೆ, ಗ್ರೌಂಡ್ಗೆ ಹೋಗೋದು. ಅರ್ಧ ತಾಸಲ್ಲಿ ಹೋಗ್ಬಂದು ಹಂಗೆ ರಿಫ್ರೆಶ್ ಆಗಿ ಮತ್ತು ಸಾಯಂಕಾಲ ಊಟದ ಟೈಮ್ ತನಕ ಓದೋದು. ಊಟದ ಟೈಮ್ ಹೋದ್ಮೇಲೆ ಮತ್ತು ನೈಟ್ ಸ್ಟಡಿ ಸ್ಟಾರ್ಟ್. ಈ ಥರ ಡೈಲಿ ರುಟೀನ್ ನಮ್ಮದು. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಥ್ಯಾಂಕ್ ಯು. ಐ ಆಮ್ ಗಾಂಧಿ. ಕೇಳಿ, ಇದು ಕಾಂಪಿಟೇಟಿವ್ ರಿಲೇಟೆಡ್ ಕ್ವಶನ್ಸ್ ಏನಿದೆ ಅದ್ರ ಕೇಳಿ. ಆದಷ್ಟು ಸಹಾಯ ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಿದ್ದೀನಿ, ವಿಡಿಯೋಸು ನೋಡ್ತೀರಿ ಅವಾಗವಾಗ. ವಿಡಿಯೋಸು ಇವೇ ನೋಡಿ, ನಾನು ಯೂಟ್ಯೂಬಲ್ಲಿ ಕ್ಲಾಸಸ್ ಮಾಡ್ತಿರ್ತೀನಿ, ಆ ವಿಡಿಯೋಸ್ ನೋಡಿ ಸಾಧ್ಯ ಆದರೆ.
ಟೈಮ್ ಟೇಬಲ್ ಅಂತ ನಾನು ಇಂತಿಷ್ಟೇ ಟೈಮ್ ಟೇಬಲ್ ಅಂತೇಳಿ ಈ ಥರನೇ ಮಾಡ್ಕೊತಿರ್ಲಿಲ್ಲ. ನನಗೆ ಸಬ್ಜೆಕ್ಟ್ ಅಂದರೆ ಯಾವ ಸಬ್ಜೆಕ್ಟ್ ಇಷ್ಟ ಆಗುತ್ತೋ ಅದನ್ನು ಓದ್ತಿದ್ದೆ. ಟೈಮ್ ಟೇಬಲ್ 24 ಅವರ್ಸಲ್ಲಿ ನಾನು ಟೈಮ್ ಟೇಬಲ್ ಅಂದರೆ ಸಜೆಸ್ಟ್ ಮಾಡೋದು 24 ಅವರ್ಸಲ್ಲಿ 8 ಅವರ್ಸ್ ಫಾರ್ ಸ್ಲೀಪಾ 24 8 ತೆಗೆದ್ರೆ ಎಷ್ಟು 16 ಆಯಿತು. 16 ಅವರ್ಸ್ ರಿಮೈನಿಂಗ್. 16 3 ಅವರ್ಸ್ ಊಟಕ್ಕೆ, 3 ಅವರ್ಸ್ ಒಂದೇ ಒಪ್ಪತ್ತು ಊಟಕ್ಕಲ್ಲ 3 ಒಪ್ಪತ್ತು ಊಟ ಮಾಡಿ 3 ಅವರ್ಸ್. ನೆಕ್ಸ್ಟ್ ಎಷ್ಟು ಉಳಿತು 13 ತಾಸು ಉಳಿತು. ಇನ್ನೂ 1 ತಾಸು ಅರ್ಧ ತಾಸು ನಮ್ಮ ಹುಡುಗರ ಫಾಲ್ತು ಇರುತ್ತೆ, ಅದಕ್ಕೆ 1 ತಾಸು ತೆಗೆದ್ರೆ 12 ತಾಸು ಉಳಿತು. 12 ತಾಸನ್ನ ನೀವು ಯಾವ ಟೈಪ್ ಯುಟಿಲೈಸ್ ಮಾಡ್ಕೋಬೇಕಂದ್ರೆ 12 ತಾಸಲ್ಲಿ ಒಂದು 4 ತಾಸು ಸಿಲೆಬಸ್ ಓದಬೇಕು, ಒಂದು 3 ತಾಸು MCQ ಬಿಡಿಸ್ಬೇಕು ಕ್ವಶನ್ಸು, ಮತ್ತು 1 ತಾಸು ಫಸ್ಟ್ ಪೇಪರ್ಗೆ PSA ಮಾಡ್ತಿದ್ದಾರೆ ಅಂದರೆ ಫಸ್ಟ್ ಪೇಪರ್ ಓದಬೇಕು. ಇನ್ನೂ 1 ತಾಸು ಕರೆಂಟ್ ಅಫೇರ್ಸ್ ಕೊಡಬೇಕು. ಎಷ್ಟು ತಾಸು ಆಯಿತು 4 6 11 ಆಯ್ತು ಅನಿಸುತ್ತೆ. ಇನ್ನೂ 2 ತಾಸು ಲೈಕ್ ನಮಗೆ ಯಾವುದು ಸಬ್ಜೆಕ್ಟ್ ಟಫ್ ಇದೆ ಅಲ್ಲ, ಕೆಲವೊಬ್ರಿಗೆ ಮೆಂಟಲ್ ಎಬಿಲಿಟಿ ಟಫ್ ಇರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಸ್ಟ್ರೆಸ್ ಕೊಡೋದು, ಅದಕ್ಕೆ ಎಕ್ಸ್ಟ್ರಾ ಟೈಮ್ 1 ತಾಸಾಗಲಿ 10 ತಾಸಾಗಲಿ ಅದಕ್ಕೆ ಎಕ್ಸ್ಟ್ರಾ ಟೈಮ್ ಕೊಟ್ಟು ಅದನ್ನು ಕವರ್ ಮಾಡ್ಕೊಳ್ಳೋದು. ನಮ್ಮನ್ನ ಸ್ಟ್ರಾಂಗ್ ಇರೋ ಸಬ್ಜೆಕ್ಟ್ನೇ ಓದ್ತಿರೋದಲ್ಲ. ನನ್ನ ಫ್ರೆಂಡ್ ಇದ್ದ ಒಬ್ಬನು, ಅವನು ಇವಾಗ ಸೆಟ್ಲ್ ಆಗಿದ್ದಾನೆ ಲೈಫಲ್ಲಿ. ಹಿಸ್ಟ್ರಿ ಇಷ್ಟ ಅಂತ ಬರೀ ಹಿಸ್ಟ್ರಿನೇ ಓದೋನವನು, ಬರೀ ಹಿಸ್ಟ್ರಿನೇ ಓದ್ತಿದ್ದ, ಹಿಸ್ಟ್ರಿ ಇಷ್ಟ ಅಂತ. ರಿಮೈನಿಂಗ್ ಆಲ್ ಸಬ್ಜೆಕ್ಟ್ ಜಾಸ್ತಿ ಓದ್ತಿರ್ಲಿಲ್ಲ, ತುಂಬ ಟ್ಯಾಲೆಂಟೆಡ್, ಅದನ್ನು ಜಾಸ್ತಿ ಓದ್ತಿಲ್ಲ. ಹಿಸ್ಟ್ರಿ ಇಷ್ಟ ಅಂತ ಹಿಸ್ಟ್ರಿನೇ ಓದ್ತಿದ್ದ. 90+ ಮಾಡಿದ ಹಿಸ್ಟ್ರಿ, ರಿಮೈನಿಂಗ್ ಆಲ್ ತುಂಬ ಕಡಿಮೆ ಆಯಿತು. ಸೊ ಒಂದೇ ಸಬ್ಜೆಕ್ಟ್ ಓದಿದರೆ ನಾವು ಕಾಂಪಿಟೇಟಿವಲ್ಲಿ ಪಾಸ್ ಆಗಲ್ಲ. ಒಂದೇ ಸಬ್ಜೆಕ್ಟ್ನ ಸ್ಟ್ರೆಸ್ ಮಾಡೋದ್ಬಾರ್ದು, ಎಲ್ಲದನ್ನೂ ನೋಡ್ತಿರ್ಬೇಕು. ಬ್ರೋ ನಿಮ್ಮದು ಡೈಲಿ ಟೈಮ್ ಟೇಬಲ್ ಹೇಗಿತ್ತು ಪ್ರಿಪ್ರೇಷನ್ ಟೈಮಲ್ಲಿ? ಅದೇ ಹೇಳಿದ್ನಲ್ಲ ಬ್ರೋ. ಓಕೆ ಹೇಳಿದ. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಟೈಮ್ ಟೇಬಲಾ? ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಟೈಮ್ ಟೇಬಲ್ ಅರ್ಥ ಆಗಲಿಲ್ಲ ಇದು. ನಾನು ವೆಂಕಿ ಕ್ಲಾಸ್ಮೇಟ್, ಮೈ ಬೆಸ್ಟ್ ಫ್ರೆಂಡು. ಓಕೆ ಅವನು UPSC ಓದ್ತಿದ್ದ ಅನ್ಕೊಂಡ್ರು. ನೀನು ಓದಿದ್ದನ್ನು ನೆನಪಿಟ್ಟುಕೊಳ್ಳೋದು ಹೇಗೆ ಸರ್? ಏನಿಲ್ಲ, ಓದಿದ್ದನ್ನು ಬರ್ಕೋಬೇಕು. ಈಗ ಒಂದು ಪೇಜ್ ಓದಿದ್ದೀರಾ ಅಂದರೆ ನೀವು ಅದರಲ್ಲಿ ಒಂದು ಪೇಜ್ ಫುಲ್ ನೆನಪಿರಲ್ಲ. ಅದರಲ್ಲಿ ಯಾವ ಕೀವರ್ಡ್ ಇರುತ್ತಲ್ಲ, ಓನ್ ನೋಟ್ಸ್ ಹೀಗೆ ಪ್ರಿಪೇರ್ ಮಾಡೋದು ಹಿಂಗೆ ನೋಡಿ. ಓನ್ ನೋಟ್ಸ್ ಪ್ರಿಪೇರ್ ಮಾಡೋದು, ಒಂದು ಪೇಜ್ ಓದಿದ್ದೀರಾ ಅಂದರೆ ಅದನ್ನು ಒಂದು ಪೇಜ್ನ 2 ಲೈನ್ ಇಳಿಸೋಕೆ ಟ್ರೈ ಮಾಡಬೇಕು. ಲೈಕ್ ಕೀವರ್ಡನ್ನು ಬರಿತಾ ಹೋಗಬೇಕು. ಕೀವರ್ಡ್ನ ಬರಿತಾ ಹೋದರೆ ಆ ಕೀವರ್ಡ್ ನೋಡಿದರೆ ಅದು ಪ್ಯಾರಾ ನೆನಪಾಗಬೇಕು ನಿಮಗೆ. ಆ ಥರ ಓದಬೇಕು, ಆಗ ಮಾತ್ರ ನೆನಪು ಉಳಿಯುತ್ತೆ. ಮತ್ತು ಓದಿದ್ದು ನೆನಪು ಉಳಿಯಲ್ಲ ಅಂದರೆ ಯಾವುದು ಉಳಿಯಲ್ಲ ಗೊತ್ತಾ? ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಲ್ಲ. ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಬೇಕು. ಕಾನ್ಸೆಪ್ಚುವಲ್ ಕ್ಲಾರಿಟಿ ಬೇಕಂದರೆ ಸ್ಟೇಟ್ ಬುಕ್ಸ್ ಓದಬೇಕು ನಾವು 6ರಿಂದ 12ನೇ ತರಗತಿವರೆಗೂ. ಆ ಸ್ಟೇಟ್ ಬುಕ್ಸ್ನ ಹೋದರೆ ಕಾನ್ಸೆಪ್ಟು ಕ್ಲಿಯರ್ ಆಗುತ್ತೆ. ಆಮೇಲೆ ಟು ದಿ ಫ್ಯಾಕ್ಟ್ ಕ್ವಶನ್ಸ್ ಹೋಗ್ಬೇಕು. ನಮ್ಮ ಹುಡುಗರು ಏನು ಮಾಡ್ತಾರೆ ಗೊತ್ತಾ? ಡೈರೆಕ್ಟು ಯಾವುದಪ್ಪ ಚಿಗುರು, ಪರಮು, ನೂತಂಜಿಕೆ, ಡೈರೆಕ್ಟ್ ಅದಕ್ಕೆ ಹೋಗ್ಬಿಡೋದು. ಹಂಗೆ ಮಾಡಬಾರ್ದು. ಕಾನ್ಸೆಪ್ಚುವಲ್ ಕ್ಲಾರಿಟಿ ಬೇಕು ಮೊದಲು. ಒಂದು ಕೋಚಿಂಗ್ ಮಾಡಿ. ಕೋಚಿಂಗ್ ಆಗಲಿಲ್ಲ ಅಂದರೆ ಸ್ಟೇಟ್ ಬುಕ್ಕಿಂದ ಸ್ಟಾರ್ಟ್ ಮಾಡಿ. ಸ್ಟೇಟ್ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಸಣ್ಣ ಮಕ್ಕಳಿಗೆ ಹೇಳಿರ್ತಾರಲ್ಲ, ಹಂಗೆ ಕೊಟ್ಟಿದ್ದಾನೆ, ತುಂಬ ಚೆನ್ನಾಗಿರುತ್ತೆ. ಕೋಚಿಂಗ್ ಹೋಗಿ ಇಲ್ಲ ಸ್ಟೇಟ್ ಬುಕ್ಕಿಂದ ಟ್ರೈ ಮಾಡಿ. ಆವಾಗ ಕಾನ್ಸೆಪ್ಟ್ ಕ್ಲಿಯರಿಟಿ ಆಗುತ್ತೆ ನಿಮಗೆ. ಕಾನ್ಸೆಪ್ಟ್ ಕ್ಲಿಯರಿಟಿ ಆದಾಗ ಮಾತ್ರ ಓದಿದ್ದು ನೆನಪಿರೋದು. ನೀವು ಟು ದಿ ಪಾಯಿಂಟ್ ಫ್ಯಾಕ್ಚುವಲ್ ಓದ್ತಾ ಹೋದರೆ ನೆನಪು ಉಳಿಯಲ್ಲ. ಫ್ಯಾಕ್ಚುವಲ್ ಎಲ್ಲಿಯೂ ನೆನಪಾಗಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ದಾರೀಲಿ ಲೈಕ್ ನೀವು ಟ್ರಾವೆಲ್ ಮಾಡ್ತಿರ್ತೀರ ಬಸ್ಸಲ್ಲಿ, ಅವನು ನಿಮ್ಮ ಸೀಟ್ ಪಕ್ಕದಲ್ಲಿ ಕುಂತಿರ್ತಾನೆ. ಅವನ ಹೆಸರು ಹೇಳಿದ, ಮಾತಾಡ್ಸಿದ್ರಿ, ಪರಿಚಯ ಆದ, ಓಕೆ. 1-2 ದಿವಸ ಬಿಟ್ಟು ನೆನಪಿರಲ್ಲ ಅವನು. ಇದನ್ನೇ ಅವ ಪಕ್ಕದಲ್ಲಿ ಕುಂತಿರ್ತಾನಲ್ಲ ಸೀಟಲ್ಲಿ, ಅವನದು ಯಾವ ಊರು, ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಅವನೇನು ಕೆಲಸ ಮಾಡ್ತಾನೆ, ಎಲ್ಲಿಗೆ ಹೋಗ್ತಿದ್ದಾನೆ, ಇದೆಲ್ಲ ಕೇಳ್ಕೊಂಬಿಟ್ರೆ 2 ದಿವಸ ಅಲ್ಲ 1 ತಿಂಗಳ ತನಕ ಮರೆಯಲ್ಲ ಅವನ್ನ. ಯಾಕೆ? ಬ್ಯಾಕ್ಗ್ರೌಂಡ್ ಎಲ್ಲ ತಿಳ್ಕೊಂಡಿರ್ತೀರ ನೀವು.
ಅವನ ಹೆಸರು ಅಷ್ಟೇ ಕೇಳಿಲ್ಲ, ಅವ್ನು ಎಲ್ಲಿ ಹೋಗ್ತಿದ್ದಾನೆ ಅಷ್ಟೇ ಕೇಳಿಲ್ಲ, ಅವನ ಊರು ಯಾವುದು, ಅವನ ಮನೆ ಎಲ್ಲಿದೆ, ಅವನೇನು ಕೆಲಸ ಮಾಡ್ತಾನೆ, ಎಕ್ಸ್ಟ್ರಾ ಎಲ್ಲ ಕೇಳಿದ್ರಲ್ಲ. ಸೊ ಇವೆಲ್ಲ ಬ್ಯಾಕ್ಗ್ರೌಂಡ್ ಥಿಂಗ್, ಇವು ಕಾನ್ಸೆಪ್ಟ್ ಅಂತಾರೆ. ಕಾನ್ಸೆಪ್ಟು ಅವನದು ಹಿಂದಿರೋ ಕಾನ್ಸೆಪ್ಟ್ನ ಸ್ಟಡೀಸಲ್ಲಿ ಕಾನ್ಸೆಪ್ಟ್ ಅಂತಾರೆ. ನಾವು ಎಕ್ಸಾಂಪಲಲ್ಲಿ ಬ್ಯಾಕ್ಗ್ರೌಂಡ್ ತಿಳ್ಕೊಂಡ್ರೆ ಮರೆಯೋಕ್ಕಾಗಲ್ಲ, ಮರೆಯೋದು ಸಾಧ್ಯ ಇಲ್ಲ, ಕಷ್ಟ ಸಾಧ್ಯ. ನೀವು ಟು ದಿ ಪಾಯಿಂಟ್ ಓದೋಕ್ಕೆ ಹೋದರೆ ಈಸಿಲಿ ಮರ್ತು ಹೋಗ್ತೀರ. ಸೊ ಅದಕ್ಕೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಲಿ. ಕಾನ್ಸೆಪ್ಚುವಲ್ ಕ್ಲಾರಿಟಿ ಬೇಕಂದರೆ ನಮ್ಮ ಸ್ಟೇಟ್ ಬುಕ್ಸಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಸ್ಟೇಟ್ ಬುಕ್ಕಿಂದ ಟ್ರೈ ಮಾಡಿ, ಇಲ್ಲ ಕೋಚಿಂಗ್ ಹೋಗಿ. ಅವನು UPSCಗೆ ಸ್ಟಡಿ ಮಾಡ್ತಾ ಇದ್ದಾನೆ ಅಂತಣ್ಣ, ಅವನು ತುಂಬ ಟ್ಯಾಲೆಂಟೆಡ್. ಹೌದು, ಅದಕ್ಕೆ UPSCಗೆ ಸ್ಟಿಕ್ ಆನ್ ಮಾಡಿಸಿದ್ದೀವಿ, UPSC ಓದ್ಸೋಕೆ ಹಚ್ಚಿದೆ ಅವನು. ವಿಚ್ ಬುಕ್ ಐ ಶುಡ್ ಯೂಸ್ ಟು ಸ್ಟಡಿ ಸೈನ್ಸ್ಗೆ ಸ್ಟೇಟ್ ಬುಕ್ಸ್ ಇದೆ ನೋಡೋ. ಸ್ಟೇಟ್ ಬುಕ್ಸ್ 6ರಿಂದ 10ನೇ ತರಗತಿ ತನಕ ಆ ಸ್ಟೇಟ್ ಬುಕ್ಸಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ, ಅವನ್ನ ಓದು. ಎಕ್ಸಲೆಂಟ್ ಬುಕ್ಸ್ ಅವು. NCERTನ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಬರೆದಿದ್ದಾರೆ. ನಮ್ಗೆ ಇದು ಯಾರು ನಮ್ಮ ಕನ್ನಡ ಯಾರಪ್ಪ ಅದು, KTPS ಡಿಪಾರ್ಟ್ಮೆಂಟ್. ತುಂಬ ಚೆನ್ನಾಗಿದೆ, ಅದನ್ನು ಓದಿ. ರನ್ನಿಂಗ್ ಪ್ರಾಕ್ಟೀಸ್ ಬ್ರೋ, ಏನಿಲ್ಲ ರನ್ನಿಂಗ್ ಪ್ರಾಕ್ಟೀಸ್ ಅದೇನು ತುಂಬ ದೊಡ್ಡದ ಕಷ್ಟ ಅಲ್ಲ ಅದು. ರನ್ನಿಂಗ್ ಪ್ರಾಕ್ಟೀಸ್ ನೋಟಿಫಿಕೇಶನ್ ಆಗುತ್ತಲ್ಲ, ಇವಾಗೇನು ಓದಬೇಡಿ, ಇವಾಗ ಓದೋದ್ರ ಕಡೆ ಗಮನ ಇರಲಿ. ಫುಲ್ ಡೇ ಓದಿ ಕಾಲ್ ಫಾರ್ಮ್ ಆಗುತ್ತಲ್ಲ, ಆವಾಗಿಂದ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿ. 1 ತಾಸು ಆರಾಮ್ಸೆ, ಒಂದು ಸಾವಕಾಶ ಹೋಗಿ. ನೀವು ಒಂದು 10 ದಿನ 10 ರೌಂಡ್ ಓಡೋದು, ಸಾವಕಾಶ ಓಡೋದು. ಒಂದು 10 ದಿನ 10 ರೌಂಡ್ ಓಡೋದು, ಆಮೇಲೆ ಒಂದು 10 ದಿನ ಸ್ವಲ್ಪ ಸ್ಪೀಡ್ ಮಾಡೋದು, ಆಮೇಲೆ ಒಂದು 10 ದಿನ ಇನ್ನೂ ಸ್ವಲ್ಪ ಸ್ಪೀಡ್ ಮಾಡೋದು. ಈ ಥರ ಇನ್ಕ್ರೀಸ್ ಮಾಡ್ಕೊತ ಹೋಗಿ ಈಸಿಲಿ ಪ್ರಾಕ್ಟೀಸ್ ಮಾಡ್ಬೋದು ರನ್ನಿಂಗು. ಹಾಯ್ ಸರ್, ಗುಡ್ ಮಾರ್ನಿಂಗ್ ಸರ್. ರೋಮನ್, ಗುಡ್ ಮಾರ್ನಿಂಗ್. ಗುಡ್ ಜಾಬ್. ಥ್ಯಾಂಕ್ ಯು ರೋಮನ್. ಸರ್, ಎವ್ರಿವನ್ ಸೇಸ್ PSI KS always get corrupt, no use to prepare. ವಾಟ್ ಡು ಯು ಥಿಂಕ್? ಇಲ್ಲ ಕಣಪ್ಪ, ಯಾವುದು ಕರಪ್ಷನ್ ಆಗಲ್ಲ, ಸುಮ್ಮನೆ ರೂಮರ್ ಅವೆಲ್ಲ. ಕರಪ್ಷನ್ ಆಗೋದು ಈ ಸಿಚುವೇಶನಲ್ಲಿ, ಪ್ರೆಸೆಂಟ್ ಟೈಮಿಂಗಲ್ಲಿ ತುಂಬ ಕಷ್ಟ. ಇವಾಗ ತುಂಬ ಸ್ಟ್ರಿಕ್ಟ್ ಇದೆ ಎಲ್ಲ ಕಾನೂನು. ಅವ್ರು ಸಿಕ್ಕಾಕೊಂಡ್ರೂ ಮುಗೀತು, ಲೈಫೇ ಸ್ಪಾಯ್ಲ್ ಆಗುತ್ತೆ. ಸೊ ಕರಪ್ಷನ್ ಬಗ್ಗೆ ನಿಮ್ಗೆ ಅಷ್ಟು ಇದು ಇದ್ದರೆ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ, ನಿಮ್ದು ಏನಾಯ್ತೋ ಓದಿ. ನಾವು ಓದಿ ಪಾಸ್ ಆದವರಲ್ಲ, ನಾವು ಹಂಗೆ ಅನ್ಕೊಂಡಿರ್ತಾರೆ ಪಾಸ್ ಆಗ್ತಿದ್ವಾ? ಇಲ್ಲ, ಅದನ್ನು ತಲೆಯಿಂದ ತೆಗೆದಾಕಿ. ಒಂದು 200 ಕಾಲ್ ಫಾರ್ಮ್, 200 ಪೋಸ್ಟ್ ಇದೆ. PSIಗೆ 200 ಪೋಸ್ಟ್ ಇದೆ ಅಂದರೆ ನಿನಗೆ ಬೇಕಾಗಿರೋದೆಷ್ಟು? ಒಂದೇ. 199 ನಿನ್ನ ತಲೆಯಲ್ಲಿದ್ದಂಗೆ ಆಗೋಗ್ಲಿ. ಕರಪ್ಷನ್ ಒಂದೇ ಸಾಕಲ್ಲ ನಿನಗೆ, ಒಂದಕ್ಕೆ ಟ್ರೈ ಮಾಡು. ಕರಪ್ಷನ್ ಆಗುತ್ತೆ ಅಂತ ಓದೋದನ್ನು ಬಿಡಬಾರ್ದು. ಅವು ಸಿಸ್ಟಮ್ ಎಲ್ಲ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಇವಾಗಂತೂ ಕರಪ್ಷನ್ ತುಂಬ ಕಡಿಮೆ, ತುಂಬ ಕಷ್ಟ ಸಾಧ್ಯ ಅನ್ಬೋದು. ಸಿಕ್ಕಾಕೊಂಡ್ರೆ ಮಾತ್ರ ಒಂದು ಲೈಫೇ ಸ್ಪಾಯ್ಲು. ಕರಪ್ಷನ್ ಅಂತ ತಲೆಯಲ್ಲಿಂದ ಮೊದಲು ತೆಗೆದುಹಾಕಿ ಓದೋದ್ರ ಬಗ್ಗೆ ಗಮನ ಕೊಡಿ. ಓದುವಾಗ, ನೀವು ಎಕ್ಸಾಮ್ ಬರೆಯುವಾಗ ರಿಯಾಲಿಟಿ ಗೊತ್ತಾಗುತ್ತೆ ನಿಮಗೆ. ಇದು ರಿಯಾಲಿಟಿ ಚೆಕ್ ಹೇಳ ನಿಮಗೆ. ಫಾರ್ ಎಕ್ಸಾಂಪಲ್ಗೆ ನಾವು PSIಗೆ ಎಷ್ಟು ಅರೌಂಡ್ ಒಂದು 54,000 ಸಮಥಿಂಗ್ ಜನ ಬರ್ತಿದ್ವಿ. 54,000ಅಲ್ಲಿ 200 ಮಾರ್ಕ್ಸ್ಗೆ 100 ಮಾರ್ಕ್ಸ್ ತಗೊಂಡವರು ಬರೀ 900 ಇಲ್ಲ ಅರೌಂಡ್ 1,000 ಜನ 54,000 ಜನ ಬರೆದ್ರೂ 200 ಮಾರ್ಕ್ಸ್ಗೆ ಬರೀ 100 ಜನ 100 ಮಾರ್ಕ್ಸ್ ತಗೊಳ್ಳೋದು ಬರೀ 1,000 ಜನ ಅಂದರೆ ಕಾಂಪಿಟೇಷನ್ ಟಫ್ ಇದೆಯಾ, ಈಸಿ ಇದೆಯಾ? ನೀವೇ ಅರ್ಥ ಮಾಡ್ಕೊಳ್ಳಿ. ಕಾಂಪಿಟೇಷನ್ ಟಫ್ ಇಲ್ಲ, ಕ್ವಶನ್ಸ್ ಪೇಪರ್ ಟಫ್ ಆಗ್ತಿದೆ. ಸೊ ಕ್ವಶನ್ ಪೇಪರ್ ಟಫ್ ಆಗ್ತಿರೋದ್ರಿಂದ ನಾವು ಚೆನ್ನಾಗಿ ಡೀಪಾಗಿ ಓದ್ಕೋಬೇಕು. ಅವಾಗ ಟಫ್ ಎಷ್ಟೇ ತೆಗೆದ್ರೂ ನಾನು ರೆಡಿ ಇದ್ದೀನಪ್ಪ ಆ ಟೈಪ್ ಓದ್ಕೋಬೇಕು. ಕರಪ್ಷನ್ ಆಗಿದೆ ಅಂದರೆ ಒಂದು 10,000 ಜನ ಮಾಡಬೇಕಿತ್ತು ಇದರಲ್ಲಿ ಜಾಸ್ತಿ ಸ್ಕೋರು. ಯಾಕಾಗಲಿಲ್ಲ? ಕರಪ್ಷನ್ ಆಗಿರಲ್ಲ, ಅದೆಲ್ಲ ರೂಮರು. ನನಗೆ ಕೇಳಿದರು, ನನಗೆ ಇಷ್ಟು ಕೊಟ್ಟು ಕೇಳಿದರು, ಅವೆಲ್ಲ ಫೇಕ್. ಅವು ಸುಮ್ಮನೆ ಸೃಷ್ಟಿಸ್ಕೊಂಡು ನಮಗೆ ಅವ್ರ ಬಗ್ಗೆ ಕೊಚ್ಕೊಳ್ಳೋ ಥರ ಮಾತಾಡೋರು. ಕರಪ್ಷನ್ ಆಗಲ್ಲ.
ಬ್ರೋ ಇಂಗ್ಲೀಷ್ ಸೋರ್ಸ್ ಬಗ್ಗೆನೂ ವಿಡಿಯೋ ಮಾಡಿ. ಇಂಗ್ಲೀಷ್ ಸೋರ್ಸ್ ಅಂದರೆ ಯಾವ ಟೈಪ್ ಕೇಳಿ ಇಂಗ್ಲೀಷ್ ಸೋರ್ಸು? ಎಕ್ಸಾಮ್ನಲ್ಲಿ ದ ನೇಮ್ ಈಸ್ ರಮೇಶ್. ಎಕ್ಸಾಮ್ನಲ್ಲಿ ಲಾಸ್ಟ್ ಮೆರಿಟ್ನಲ್ಲಿ ಕ್ಲಿಯರ್ ಆಗಬೇಕಂದ್ರೆ ಯಾವ ಸಬ್ಜೆಕ್ಟ್ ಗ್ರಿಪ್ ಇರಬೇಕು? ಎಕ್ಸಾಮಲ್ಲಿ ನೀವು ನಾರ್ಮಲ್ಲಾಗಿ ಸ್ಟಡಿ ಮಾಡೋರೆಲ್ಲ 100 ಕ್ವಶನಲ್ಲಿ 60 ಕ್ವಶನ್ ಸೀರಿಯಸ್ ಆಗಿ ಓದ್ತಿರೋರು 60 ಕ್ವಶನ್ ಖಂಡಿತ ಮಾಡ್ತಾರೆ ಎಕ್ಸಾಮಲ್ಲಿ. 60 ತನ ಅಂತೂ ಖಂಡಿತ ಎಲ್ಲರೂ ಓದಿದವ್ರು ಮಾಡ್ತಾರೆ. 60ರಿಂದ 70 ಮಾಡೋರು ಸ್ವಲ್ಪ ಡೀಪಾಗಿ ಸ್ಟ್ರಾಟಜಿ ಹಾರ್ಡ್ ವರ್ಕ್ ಜೊತೆಗೇ ಸ್ಮಾರ್ಟ್ ವರ್ಕ್ ಮಾಡ್ಕೊತ ಮಾಡಿದವರು 70 ತನ ಮಾಡ್ತಾರೆ. 70 ಮೇಲ್ ಮಾಡೋರು ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಪ್ಲಸ್ ಪ್ರೆಸೆಂಟ್ ಟೆಕ್ನಾಲಜಿನ ಮತ್ತು ಎಕ್ಸ್ಟ್ರಾ ಪಾಯಿಂಟ್ನ ಇವನ್ನೆಲ್ಲ ತುಂಬ ಚೆನ್ನಾಗಿ ಓದಿರ್ತಾರೆ. ಮತ್ತು ಕರೆಂಟ್ ಅಫೇರ್ನ ಇವೆಲ್ಲ ಎಕ್ಸ್ಟ್ರಾ ಥಿಂಗ್ಸ್ ಇರುತ್ತಲ್ಲ. ನಾನು ಮಾಡಿದ್ದದೇ, ನನಗೆ ಎಕ್ಸ್ಟ್ರಾ ಥಿಂಗ್ಸ್ ತುಂಬ ಮಾಡಿದ್ದೀನಿ ನಾನು. ಎಕ್ಸ್ಟ್ರಾ ಥಿಂಗ್ಸ್ ಅಂದರೆ 100 ಕ್ವಶನ್ಸಲ್ಲಿ ಆ ಕ್ವಶನೇ ಗೊತ್ತಿಲ್ಲ ನನಗೆ, ಇದು ಎಲ್ಲಿಂದ ತೆಗ್ದಿರೋ ಅನ್ನೋದೇ ಗೊತ್ತಿರಲ್ಲ ಅಂಥ ಕ್ವಶನ್ 5ರಿಂದ 10 ಕ್ವಶನ್ಸ್ ಇರುತ್ತೆ. 5ರಿಂದ 10 ಕ್ವಶನ್ಸ್ನ ನಾವು ಸೆಪ್ರೇಟ್ ನಮ್ಮದೇ ಆದ ನೋಟ್ಸಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ಕೊತಾನೆ ನಮ್ಮದೇ ಆದ ಓನ್ ನೋಟ್ಸ್ ತಯಾರು ಮಾಡಿದರೆ ಆ ಟಾಪಿಕ್ ಮೇಲೆ ಇನ್ನೊಂದು ಪೇಪರಲ್ಲಿ ಕ್ವಶನ್ ಕೇಳಿದರೆ ಈಸಿಲಿ ಕ್ರ್ಯಾಕ್ ಮಾಡ್ಬೋದು ನಾವು ಆ ಕ್ವಶನ್ನ. ಆ ಥರ ರೆಡಿ ಮಾಡ್ಕೋಬೇಕು ನಾವು. ಈ 5 to 10 ಕ್ವಶನ್ನ 100 ಕ್ವಶನಲ್ಲಿ 5ರಿಂದ 10 ಕ್ವಶನ್ಸು ಔಟ್ ಆಫ್ ದಿ ಸಿಲೆಬಸ್ ಅನ್ನೋದಕ್ಕಿಂತ ಗೊತ್ತಿರಲಾರ್ದು ತೆಗಿರ್ತಿರ್ತಾನೆ. ಆ 5ರಿಂದ 10 ಕ್ವಶನ್ನ ನಾವು ಹೇಗೆ ಟ್ಯಾಕಲ್ ಮಾಡ್ತೀವೋ ಅದ್ರ ಮೇಲೆ ನಮ್ಮ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರಿರೋ ಡಿಪೆಂಡ್ ಆಗಿರುತ್ತೆ. ಸೊ ಎಕ್ಸ್ಟ್ರಾಸ್ನ ನೆಗ್ಲಿಜೆನ್ಸಿ ಬೇಡ, ಅದನ್ನು ನೀವು ಕವರ್ ಅಪ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಅದರಿಂದ ನಮಗೆ 75 ಮೇಲೆ ಸ್ಕೋರ್ ಆಗಬೇಕಂದ್ರೆ ಅದೇ ಮುಖ್ಯ. ಓದಿದವನ್ನೆಲ್ಲಾನು 60 ತನ ಮಾಡ್ತಾನೆ. ಮತ್ತು ಒಂದೇ ಸಬ್ಜೆಕ್ಟಲ್ಲಿ ಗ್ರಿಪ್ ಇಟ್ಕೊಳ್ಳೋದಲ್ಲ, ಎಲ್ಲ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಇರಬೇಕು. ಮತ್ತು ಟ್ರೆಂಡಿಂಗ್ ಈಗ ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಸೈನ್ಸ್ ಜಾಸ್ತಿ ಕೇಳ್ತಾನೆ ಅಂದರೆ ಸೈನ್ಸ್ ಸ್ವಲ್ಪ ಜಾಸ್ತಿ ಓದಬೇಕು ಅಷ್ಟೇ. ಅಂತೇಳಿ ಸೈನ್ಸ್ ಜಾಸ್ತಿ ಕೇಳ್ತಾನೆ ಸೈನ್ಸ್ನೇ ಹಿಡ್ಕೊಂಡು ಕೊಡೋದ್ರಲ್ಲ, ಅದಕ್ಕೆ ಸ್ವಲ್ಪ ಒಂದು ಅರ್ಧ ತಾಸು ಜಾಸ್ತಿ ಕೊಡೋದು, 1 ತಾಸು ಜಾಸ್ತಿ ಕೊಡೋದು, ಈ ಥರ ಮಾಡಬೇಕು. ಇದೆಲ್ಲ ಗೊತ್ತಾಗಬೇಕಂದ್ರೆ ಕ್ವಶನ್ಸ್ ಪೇಪರ್ ಓದಿರ್ಬೇಕು ನೀವು. ಈಗ ರೀಸೆಂಟಾಗಿ ನೋಡಿರೋ ಕ್ವಶನ್ ಪೇಪರ್ನ ಓದಿದರೆ ಇದರೆಲ್ಲ ಹಣೆ ಬರ ಅದ್ರ ಬಗ್ಗೆ ಗೊತ್ತಾಗತ್ತೆ ನಿಮಗೆ, ಯಾವುದ್ರಲ್ಲಿ ಏನು ಕೇಳ್ತಾನ ಅಂತ. ಹೋದ್ಸಲ PC 62 ಆಗಿತ್ತು. ಅದೇ ಹೇಳ್ತಿದ್ದೇನಲ್ಲ, 60 ತನ ಎಲ್ಲರೂ ಮಾಡ್ತಾರೆ ಓದಿದವರು. 75 ತನ ರೀಚ್ ಆಗಬೇಕಂದ್ರೆ ಸ್ಮಾರ್ಟ್ ವರ್ಕ್ ಇರಬೇಕು. ಬರೀ ಹಾರ್ಡ್ ವರ್ಕ್ ಅಲ್ಲ, ಹಾರ್ಡ್ ವರ್ಕ್ ಕತ್ತೆ ಥರ ಓದೋರು ತುಂಬ ಜನ ಇದ್ದಾರೆ. ಇವಾಗ ತನೂ ಆಗಿಲ್ಲ. ಓದಲ್ಲ ಅಂತಲ್ಲ, ಕತ್ತೆ ದುಡಿತೈತಲ್ಲ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಓದಲ್ಲ ಅಂತಲ್ಲ. ಆದ್ರೂ ಅವ್ರ ಸ್ಟ್ರಾಟಜಿಯಿಂದ ಫೇಲ್ ಆಗ್ತಿದ್ದಾರೆ, ಅವರು ಸ್ಮಾರ್ಟ್ ವರ್ಕಿಂದ ಫೇಲ್ ಆಗ್ತಿದ್ದಾರೆ. ಸ್ಮಾರ್ಟ್ ವರ್ಕ್ ಇರಲಿ, ಅವಾಗ ಮಾತ್ರ ನಮ್ಮ ಸ್ಕೋರ್ ಕಿತ್ತೋದು. ಹಳೆ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ರಲ್ಲಿ ನಮಗೆ ಗೊತ್ತಿರಲಾರ್ದು ಯಾವುದಾದ್ರೂ ಇದ್ದರೆ ಅದ್ರ ಬಗ್ಗೆ ಸಪ್ರೇಟ್ ನೋಟ್ಸ್ ಮಾಡ್ಕೊಳ್ಳೋದು, ಈ ಥರ ಮಾಡಬೇಕು. ಬ್ರೋ PSIಗೆ ಇಂಗ್ಲೀಷ್ ಸೋರ್ಸ್ ಬಗ್ಗೆ ವಿಡಿಯೋ ಮಾಡಿ. ಬುಕ್ಸ್ ಆ್ಯಂಡ್ ಮ್ಯಾಗಝಿನ್ಸ್ ಇಂಗ್ಲೀಷ್ಗಂದರೆ GK ಟುಡೇ ಇದೆ. GK ಟುಡೇ ತುಂಬ ಚೆನ್ನಾಗಿದೆ ಮ್ಯಾಗಝಿನ್ಸ್. ಪ್ಲಸ್ ಅದರ ಜೊತೆಗೆ ಅರಿವು ಅಂತ ಇದೆ, ಅರಿವು ಇಂಗ್ಲೀಷಲ್ಲಿ ಅರಿವು ಮ್ಯಾಗಝಿನ್ ಇದೆ. ಮತ್ತು ಯಾವುದಪ್ಪ GK ಟುಡೇ ಇದೆ ಇಂಗ್ಲೀಷಲ್ಲಿ. ಅವನ್ನೆರಡು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಸೋರ್ಸ್ ಅವು. ಬಿಲೀವ್ ಮಾಡಿ ಆ ಸೋರ್ಸ್ನ. ಸೋರ್ಸ್ ಬುಕ್ ಲಿಸ್ಟ್ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಮಾಡ್ತೀನಿ. ಬುಕ್ ಲಿಸ್ಟ್ ವಿಡಿಯೋ ಮಾಡಬೇಕು ನೆಕ್ಸ್ಟ್. ಪೇಪರ್ 1 ಹೇಳಿ ಬ್ರೋ. ಪೇಪರ್ 1ನಲ್ಲಿ ಏನು ಟ್ರಾನ್ಸ್ಲೇಷನ್, ಎಸ್ಸೆ ಟ್ರಾನ್ಸ್ಲೇಷನ್ ಆ್ಯಂಡ್ ಪ್ರಿಸೈಸು. ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ದೀನಿ ನಾನು ಎಸ್ಸೆ ಬಗ್ಗೆ, ತುಂಬ ಚೆನ್ನಾಗಿ ಮಾಡಿದ್ದೀನಿ. ಬ್ರೀಫಾಗಿ ಹೇಳಬೇಕಂದ್ರೆ ಎಸ್ಸೆದಲ್ಲಿ ಏನಿಲ್ಲ, ಎಸ್ಸೆ ಪ್ರಾಕ್ಟೀಸ್ ಮಾಡೋದು, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ, ಮತ್ತು ಎಸ್ಸೆ ಸೋರ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ಮತ್ತು ಹೇಗೆ ಬರಿಬೇಕು, ಎಷ್ಟು ಪೇಜ್ ಬರಿಬೇಕು, ನಮ್ಮ ಸ್ವಂತ ಎಸ್ಸೆ ನೋಟ್ಸ್ನ ಹೇಗೆ ಪ್ರಿಪೇರ್ ಆಗಬೇಕು, ಕರೆಂಟ್ ಅಫೇರ್ಸ್ ಎಷ್ಟು ಮಾಡಬೇಕು, ಆ್ಯಡ್ ಮಾಡಬೇಕು, ಮತ್ತು ತುಂಬ ಬೇಸಿಕ್ ಕನ್ಫ್ಯೂಸಿಂಗ್ ಎಲ್ಲ ಹೇಳಿದ್ದೀನಿ ನಾನು ನಂದು ಯೂಟ್ಯೂಬ್ ಕ್ಲಾಸಲ್ಲಿ. ಅದನ್ನು ಹೋಗಿ ನೋಡಿ. ಮತ್ತೇನು
ಸರ್ PSI ಲಿಖಿತ ಪರೀಕ್ಷೆ ಈಗ PSI ಲಿಖಿತ ಪರೀಕ್ಷೆ ಈಗ ಎಣ್ಣೆಯಲ್ಲಿ ಕ್ವಶನ್ ಇಂಗ್ಲೀಷಲ್ಲಾದರೂ ಕೇಳಪ್ಪ. ಇದು ಎಣ್ಣೆ ಅಂತ ಏನೇನೋ ವರ್ಡ್ ಯೂಸ್ ಮಾಡಿದ್ಯಾ? ಅಭಿಷೇಕ, ಹ್ಯಾಪಿ ದಸರಾ ತೇಜು. ದ ನೇಮ್ ಈಸ್ ರಮೇಶ್. ಓಕೆ, ಇದು ಅಭಿಷೇಕ. ಸರ್ PSI ಲಿಖಿತ ಪರೀಕ್ಷೆ ಈಗ ಎಣ್ಣೆ ಪರೀಕ್ಷೆ ಸರ್. ಏನೋ ಇದು ಕ್ವಶನ್, ಸ್ವಲ್ಪ ಚೆನ್ನಾಗಿ ಕೇಳೋ. ಶಂಶುದ್ದೀನ್ ಶಂಶು ಹಾಯ್. ಬುಕ್ ಲಿಸ್ಟ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಬಿಡಿ. ನಾನು ಅದು ಒಂದು ವಿಡಿಯೋ ಮಾಡಿಲ್ಲ. ಟೈಮ್ ಫ್ರೀ ಇಲ್ಲ. ಡ್ಯೂಟಿ ಜಾಯ್ನ್ ಆಗಿದ್ದೀನಿ, ಸ್ವಲ್ಪ ಬ್ಯುಸಿ ಇದ್ದೀನಿ ಅದಕ್ಕೆ. ಅಣ್ಣ ಹ್ಯಾಪಿ ದಸರಾ. ಮತ್ತೀನ್ ಹ್ಯಾಪಿ ದಸರಾ ಭಾಯ್. ಸರ್ PSI ಎರಡನೇ ಪರೀಕ್ಷೆಯಲ್ಲಿರುವ ಒಂದೊಂದು ಪ್ರಶ್ನೆಗೆ ಎಷ್ಟು ಟೈಮ್ ಕೊಡಬೇಕು ಸರ್? ಅದು ಡಿಪೆಂಡ್ ಆಗುತ್ತೆ. ಡಿಪೆಂಡ್, ಅದು ಯಾವ ಪೇಪರ್ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕ್ವಶನ್ ಪೇಪರ್ ತೊಗೊಳ್ಳಿ. ನಾವು 402 PSI ಪಾಸ್ ಆದಿದ್ದು ತುಂಬ ಟಫ್ ಇತ್ತು ಕ್ವಶನ್ ಪೇಪರು. ಏನಿಲ್ಲ ಅಂದರೂ ಒಂದು 110 ಪೇಜ್ ಇತ್ತು ಕ್ವಶನ್ಸು. ಇಷ್ಟು ದಪ್ಪ ಬುಕ್ಲೆಟ್ ಅದು. ನಾವು ನೋಡೇ ಇಲ್ಲ ಆ ಥರ ಕ್ವಶನ್ಸು, ಆ ಥರ ಟಫ್ ಕ್ವಶನ್ ಪೇಪರು. ಸೊ ಆ ಥರ ಇದ್ದರೆ ಒಂದು 10 ಸೆಕೆಂಡ್ ಜಾಸ್ತಿ ಮಾಡ್ಕೋಬೇಕು ಟೈಮ್ನ. ಮತ್ತು ಆ ಥರ ಕ್ವಶನ್ ಪೇಪರ್ ಬಂದರೆ ಕ್ವಶನ್ ಪೇಪರಲ್ಲಿ ಟೈಮ್ ಮ್ಯಾನೇಜ್ ಮಾಡೋದು. ಆ ಥರ ಕ್ವಶನ್ ಬಂದರೆ ಆಪ್ಷನ್ಸಿಂದ ಕ್ರ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆಪ್ಷನ್ಸ್ ಥ್ರೂ ಕ್ವಶನ್ ಪೇಪರ್ನ ಬಿಡಿಸ್ಬೇಕು. ನೀವು ಕ್ವಶನ್ಸ್ನೇ ಓದಿ ಅರ್ಥ ಮಾಡ್ಕೊತೀನಂದರೆ ಅದು 10-15 ಕ್ವಶನ್ ಓದೋದ್ರಲ್ಲೇ 1.5 ತಾಸು ಮುಗ್ದಿರುತ್ತೆ ನಿಮ್ಮದು. ಸೊ ಆ ಥರ ನಮ್ಮ 402 ಪೇಪರ್ ನೋಡಿದವ್ರಿಗೆ ಹೇಳ್ತಿದ್ದೀನಿ. 402 PSI ಪೇಪರ್ ನೋಡಿದವರು ಆ ಪೇಪರ್ ನೋಡಿ ಆಪ್ಷನ್ಸ್ನ ಕ್ರ್ಯಾಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಟಫ್ ಇದ್ದರೆ ಓಕೆ, ಟಫ್ ಇದ್ರೇ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋ ಕ್ವಶನ್ ಬರೋದು. ಅವಾಗ ಆಪ್ಷನ್ಸ್ ಥ್ರೂ ಕ್ರ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ಕ್ವಶನ್ಸ್ನ ಓದ್ಕೊಂಡು ಕೆಲವೊಬ್ರು ಹೆಂಗೆ ಮಾಡ್ತಾರೆ ಗೊತ್ತಾ? ಹಿಂಗೆ ಓದ್ತಿರ್ತಾರೆ, ಹಿಂಗೆ ಕೈ ಆಡಿಸೋದು, ತಲೆ ಓಡಿಸೋದು. ಕ್ವಶನ್ಸ್ನ ಅವರು ಕ್ರ್ಯಾಕ್ ಮಾಡೋಕೆ ಹೋಗಿರ್ತಾರೆ. ಕ್ವಶನ್ಸ್ ಕ್ರ್ಯಾಕ್ ಮಾಡೋದಲ್ಲ, ಆಪ್ಷನ್ಸ್ನ ಕ್ರ್ಯಾಕ್ ಮಾಡಿ. ಆಪ್ಷನ್ಸ್ ಥ್ರೂ ಕ್ವಶನ್ಸ್ನ ಬಿಡಿಸಿ. ಕ್ವಶನ್ಸ್ ಒಂದೇ ಸಲ ಓದ್ಬಿಡೋದು. ಓವರ್ ವ್ಯೂ ಅಂತಾರೆ. ಓವರ್ ವ್ಯೂ ಥರ ಟೈಪ್ ಮಾಡಿಬಿಡೋದು. ಅದಾದಮೇಲೆ ಆಪ್ಷನ್ಸ್ ಹೋಗೋದು. ಅಲ್ಲೇ ಗೊತ್ತಾಗುತ್ತೆ. ಲೆಂತಿ ಕ್ವಶನ್ಸ್ ಇರುತ್ತಲ್ಲ, ಒಂದೊಂದು ಪೇಜ್ ಕ್ವಶನ್ಸು, ಅದರಲ್ಲಿ ಒಂದು 2 ಆಪ್ಷನ್ಸ್ ಅಂತೂ ರಿಲೇಟೇಬಲ್ಲೇ ಇರೋಲ್ಲ. 2 ಇಲ್ಲಾಂದರೆ 1 ಆಪ್ಷನ್ಸ್ ಅಂತೂ ರಿಲೇಟೆಡೇ ಇರಲ್ಲ. 2 ಆಪ್ಷನ್ ರಿಲೇಟೆಡೇ ಇರಲ್ಲ. ಇನ್ನೂ 2 ಆಪ್ಷನ್ಸಲ್ಲಿ ಕನ್ಫ್ಯೂಸ್ ಆಗಿರುತ್ತೆ. ಅವಾಗ ಚಾನ್ಸ್ ತೊಗೋಬೇಕು ನಾವು. ಅದನ್ನು ಚಾನ್ಸ್ ತೊಗೊಳೋದಂತಾರೆ. ಫಸ್ಟ್ ತಲೆಯಲ್ಲಿ ಯಾವ್ದು ಬರುತ್ತಲ್ಲ ಅದನ್ನೇ ಹಾಕಬೇಕು. 100% ಗೊತ್ತಿದ್ರೆ ಓಕೆ. 100% ಗೊತ್ತಿಲ್ಲಪ್ಪ, ಕನ್ಫ್ಯೂಷನ್ ಆಗ್ತಿದೆ ಅಂದರೆ ಫಸ್ಟ್ ನಮ್ಮ ಕಾನ್ಷಿಯಸ್ ಮೈಂಡಿಂದ ಯಾವುದು ರೈಟ್ ಅನಿಸುತ್ತೋ ಅದನ್ನು ಹಾಕಬೇಕು. ಇವೆಲ್ಲ ಟ್ರಿಕ್ಸ್. ಇವೆಲ್ಲ 100% ವರ್ಕ್ ಆಗುತ್ತಂತಲ್ಲ, 90% ವರ್ಕ್ ಆಗುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಯಾವಾಗ ಆಗುತ್ತೆ ಅಂದರೆ ನೀವು ಟೆಸ್ಟ್ ಸೀರೀಸ್ ತೊಗೊಂಡಾಗ. ಸಂಡೇ ಧಾರವಾಡಲ್ಲಿ ಇರೋದು ತುಂಬ ಬೆನಿಫಿಷಿಯಲ್. ಅದು ಸಂಡೇ ಟೆಸ್ಟ್ ಸೀರೀಸ್ ಅಟೆಂಡ್ ಆದಾಗ ಇದೆಲ್ಲ ಗೊತ್ತಾಗುತ್ತೆ ನಿಮಗೆ. ಆಯಿತಾ? ಸೊ ಟೆಸ್ಟ್ ಸೀರೀಸ್ನ ಅಟೆಂಡ್ ಮಾಡಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗಬೇಕಂದ್ರೆ ಅದೇ ಹೇಳಿದ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಅದೇ ಇವಾಗ ಒಂದು ಲೆಂತಿ ಟೈಮ್ ಮ್ಯಾನೇಜ್ಮೆಂಟ್ ಟು ದಿ ಪಾಯಿಂಟ್ ಕ್ವಶನ್ಸ್ ಇದ್ದರೆ ಟೈಮ್ ಮ್ಯಾನೇಜ್ಮೆಂಟ್ ಬರಲ್ಲ. ಒಂದು 10 ನಿಮಿಷ ನಿಮಗೆ ಅದೇ ಉಳಿಯುತ್ತೆ. ಕೆಲವೊಂದು ಕ್ವಶನ್ ಪೇಪರ್ ರೀಸೆಂಟ್ಲಿ PSI PSI ಕೆಲವೊಂದು ಎಕ್ಸಾಮ್ಸಲ್ಲಿ ಹೆಸರು ತೊಗೊಳ್ಳಲ್ಲ. ಒಂದು 10-15 ನಿಮಿಷ ಆರಾಮ್ ಕ್ವಶನ್ ಪೇಪರ್ ಬಿಡಿಸಿ ಆರಾಮ್ ಕುಂತವ್ರವರು. ಆ ಟೈಪ್ ಕ್ವಶನ್ಸ್ ಅವು. ಆ ಟಫ್ ಕ್ವಶನ್ ಪೇಪರ್ ಇದ್ದಾಗ ನಾವು ಬಿಡಿಸಿರೋ ಕ್ವಶನ್ ಪೇಪರ್ ಇದ್ದಾಗ ಮಾತ್ರ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಮಾಡ್ಬೋದು. ಅದರಲ್ಲಿ ಒಂದು ಟ್ರಿಕ್ ಅಂದರೆ ಲೆಂದಿ ಕ್ವಶನ್ಸ್ ಇದ್ದರೆ ಕ್ವಶನ್ನ ಒಂದು ಸಲ ಓದ್ಕೊಂಡ್ಬಿಟ್ಟು ಅದ್ರ ಜೊತೆ ಕ್ವಶನ್ ಅರ್ಥ ಆಗಲಿಲ್ವಾ ಒಂದು ಸಲ ಓದಿ ಸಾಕು. ಅರ್ಥ ಆಗ್ತಿಲ್ಲ ಕ್ವಶನ್ ಅಂತೇಳಿ ಅಲ್ಲೇ ಟೈಮ್ ಕೊಟ್ಟರೆ ಟೈಮ್ ವೇಸ್ಟ್ ಆಗುತ್ತೆ. ಅರ್ಥ ಆಗಲಿಲ್ಲ ಏನಾದರೂ ಆಗಲಿ ಒಂದು ಸಲ ಓದಿದರೆ ನೆಕ್ಸ್ಟ್ ಆಪ್ಷನ್ಸ್ ಬರಬೇಕು. ಆಪ್ಷನ್ಸಲ್ಲಿ ಕ್ರ್ಯಾಕ್ ಮಾಡ್ಬೋದು ನೀವು. ಆಪ್ಷನ್ಸಲ್ಲಿ 2 ಆಪ್ಷನ್ಸ್ ಅಂತೂ ರಿಲೇಟೆಡೇ ಇರಲ್ಲ. ಇನ್ನೆರಡರಲ್ಲಿ ಕನ್ಫ್ಯೂಸ್ ಆಗ್ತಿದೆ ಅಂದರೆ ಸಬ್ ಕಾನ್ಷಿಯಸ್ ಮೈಂಡಿಂದ ಫಸ್ಟ್ ಯಾವ್ದು ತಲೆ ಬರುತ್ತೋ ಅದನ್ನು ಮಾಡಿ. ಟ್ರಿಕ್ಕು ಇದು ಎಕ್ಸಾಮಲ್ಲಿ ಯೂಸ್ಫುಲ್ ಆಗೋ ಟ್ರಿಕ್ಕು.
ವೆರಿ ಇಂಪಾರ್ಟೆಂಟ್ ಟ್ರಿಕ್ ಇದು. 90% ಸಕ್ಸಸ್ ರೇಟ್ ಇದೆ ಇದು, ಇನ್ನೊಂದು 10% ಹೇಳೋಕ್ಕಾಗಲ್ಲ. ಪೇಪರ್ ಫಸ್ಟ್ ಮಿಸ್ಟರ್ ಮ್ಯಾವರಿಕ್, ಇದು ಒಂದು ಯೂಟ್ಯೂಬ್ ಚಾನಲಲ್ಲಿ ಪೇಪರ್ ಫಸ್ಟ್ ಬಗ್ಗೆ ಹೇಳಿದ್ದೇನಪ್ಪಿ, ಅಲ್ಲಿ ನೋಡಿ ಹೋಗು. ಒಂದು 20-25 ನಿಮಿಷ ಆಗಿರಬೇಕು. ಅಷ್ಟಿದೆ. ಸ್ವಲ್ಪ ಓವರಾಗಿ ಫಸ್ಟ್ ಪೇಪರ್ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಹೇಳಿದ್ದೀನಿ. ಅದನ್ನು ಆ ವಿಡಿಯೋ ಹೋಗಿ ನೋಡು, ಮಿಸ್ಟರ್ ಮ್ಯಾವರಿಕ್, ಆ ವಿಡಿಯೋ ನೋಡು. KA ಕಂಪ್ಯೂಟರ್ ಬುಕ್, KA ರಮೇಶ್ ದಿವಾನ್ಮಾರ್. KA ಕಂಪ್ಯೂಟರ್ ಬುಕ್ ಗೌತಮ್ ಬಿ ಅಂತ ನಾನು ಓದಿದ್ದೆ. ಗೌತಮ್ ಬಿ ತುಂಬ ಚೆನ್ನಾಗಿದೆ ಬುಕ್ ಅದು. ಗೌತಮ್ ಬಿ ಅನ್ನೋರ್ ಬುಕ್, ಅದನ್ನು ಓದಿ, ಚೆನ್ನಾಗಿದೆ, ಸಖತ್ತಾಗಿ ಕೊಟ್ಟಿದ್ದಾರೆ ಅದರಲ್ಲಿ. ಅದ್ರ ಜೊತೆಗೆ ಕಂಪ್ಯೂಟರ್ದು ಸ್ವಪ್ನ ಸೀರೀಸ್ ಅಂತ ಇದೆ. ಸ್ವಪ್ನ ಸೀರೀಸಲ್ಲಿ ಕಂಪ್ಯೂಟರ್ ಬುಕ್ ಹಳೆ ಕ್ವಶನ್ಸ್ ಯಾವ್ದಾವ್ದಾಗಿದೆ ಆ ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಕ್ವಶನ್ಸ್ನ ಅದರಲ್ಲಿ ಕ್ವಶನ್ಸ್ನ ಕಂಪ್ಯೂಟರ್ ಕ್ವಶನ್ಸ್ನೇ ಬುಕ್ ಇದೆ ಒಂದು ಸ್ವಪ್ನ ಸೀರೀಸಲ್ಲಿ, ಕಂಪ್ಯೂಟರ್ ಬುಕ್ ಅಂತ, ಅದನ್ನು ತೊಗೊಳ್ಳಿ ರಮೇಶ್ ಅವರೇ. ಸರ್ ನೀವು PSI ಟ್ರೈನಿಂಗ್ಗೆ ಯಾವಾಗ ಹೋಗ್ತೀರಾ? ಶಂಶುದ್ದೀನ್ ಸರ್, ಹೋಗ್ಬೇಕು ಸರ್, ಇನ್ನೂ ಒಂದು 15 ದಿನ. ಹಲೋ ದೇವು ಸರ್. ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ರಮೇಶ್ DJ 06 ಸರ್, ಥ್ಯಾಂಕ್ ಯು ಬ್ರೋ. ಬ್ಯಾಂಗ್ಳೂರಿಂದ ಯಾಕೆ ಧಾರವಾಡಗೆ ಹೋದ್ರಿ? ಆ್ಯಕ್ಚುಲಿ ಇದು ಸ್ಟೋರಿ ಬಿಹೈಂಡ್, ಬ್ಯಾಂಗ್ಳೂರಲ್ಲಿದ್ದಾಗ ನಮ್ಮಣ್ಣವರು RSI, ಅವರು ಸಬ್ ಇನ್ಸ್ಪೆಕ್ಟ್ರೆ ಶಿವಮೊಗ್ಗದಲ್ಲಿ. ಅವರು ಸಬ್ ಇನ್ಸ್ಪೆಕ್ಟರ್ ಇದ್ರು. ಅವರು ಬ್ಯಾಂಗ್ಳೂರಲ್ಲಿದ್ದಾಗ ಎಕ್ಸ್ಪೆನ್ಸಸ್ ಭಾಳ ಆಗ್ತಿದೆ, ಸುಮ್ಮನೆ ಬೇಡ, ಅದೇ ಎನ್ವಿರಾನ್ಮೆಂಟ್ ಅದೇ ಅಲ್ಲ, ಸೊ ಧಾರವಾಡ ಬಂದುಬಿಡು, ಅಲ್ಲೇ ಚೆನ್ನಾಗಿರುತ್ತೆ ಅಂದರೆ ಅಡ್ಜಸ್ಟ್ ಆಗಿದ್ವಿ ನಾವು ಧಾರವಾಡಲ್ಲಿ. ಮುಂಚೆ ಬೆಂಗಳೂರಲ್ಲಿ ಊಟ ಸೆಟ್ ಆಗ್ತಿರ್ಲಿಲ್ಲ, ಮತ್ತು ಮನೇಲಿ ಅಣ್ಣ ಬೇಡ ಅಂದ್ಬಿಟ್ರು, ಅಲ್ಲಿಂದ ಬಂದ್ಬಿಡು ಅಂತ. ಅದು ಆವಾಗ ನಾನು 402 ಎಕ್ಸಾಮ್ ಇತ್ತು, ಬೆಂಗಳೂರಲ್ಲಿದ್ದರೆ ಓದೋಕ್ಕಾಗಲ್ವೇನೋ ಇವನಿಗೆ ಅಂತ ಅವ್ರು ಕರೆಸಿದ್ದು. ಬಟ್ ನಾನು ಬೆಂಗಳೂರಲ್ಲಿದ್ದಾಗಲೇ ತುಂಬ ಚೆನ್ನಾಗಿ ಓದ್ಕೊಂಡಿದ್ದು. ಎಲ್ಲೇ ಇರಿ ಚೆನ್ನಾಗಿ ಒಂದು ಟೀಮ್ ಮಾಡ್ಕೊಳ್ಳಿ, ಡಿಸ್ಕಷನ್ ಮಾಡಬೇಕು, ಚೆನ್ನಾಗಿರೋ ಗ್ರೂಪ್ ಇರಬೇಕು. ಮಿಸ್ಟರ್ ವಿಕಾಸ ನೀನೇನೋ ಇದು? ಓಕೆ, ಥ್ಯಾಂಕ್ ಯು ಸರ್. ರೆಸ್ಪಾನ್ಸ್ ಮಾಡಿ ಸರ್. ರಮೇಶ್ DJ ಅವರೇ, ಏನು ರೆಸ್ಪಾನ್ಸ್ ಮಾಡ್ಬೇಕ್ರಿ? ನಿಮಗೆ ಕೆಲಸ ಇಲ್ವಾ? ಮಾಡ್ಕೊಳ್ಳಿ, ಹೋಗ್ರಿ ರೀ, ಡ್ಯೂಟಿ ಇರ್ಬೋದು ಅನ್ಸುತ್ತೆ, ಹೋಗಿ ಮಾಡಿ. ಮಿಸ್ಟರ್ ಮ್ಯಾವರಿಕ್, ಕರೆಂಟ್ ಅಫೇರ್ಸ್ ಸರ್, ಅರಿವು, ವಿಜೇತ ಆ್ಯಂಡ್ ಪ್ರಜಾವಾಣಿ ನ್ಯೂಸ್ ಪೇಪರ್ ರೆಫರೆನ್ಸ್ ಮಾಡ್ತಾ ಇದ್ದೀನಿ, ಬಟ್ ಅದು ಹೆವಿ ಅನಿಸ್ತಾ ಇದೆ, ಸ್ವಲ್ಪ ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳಿ. ಇವು 3 ಮಾಡಿದರೆ ಹೆವಿ ಅನಿಸದೇ ಇರುತ್ತೇನ್ರಿ? ಅಷ್ಟು ಸ್ಟ್ರೆಸ್ ಕೊಡೋದು ಬೇಕಿಲ್ಲ. ನೀವು 3 ಮಾಡಿದರೆ ನಮಗೆ ಎಕ್ಸಾಮ್ ಟೈಮಲ್ಲಿ ಇವಾಗ ಎಷ್ಟು ಓದಿರ್ತೀವಲ್ಲ ಅದನ್ನು ಮೇನ್ ರಿವಿಷನ್ ಮಾಡೋದು ಮ್ಯಾಟ್ರ್ ಆಗುತ್ತೆ. ನೀವು ಇವಾಗ ಎಷ್ಟೇ ಓದಿ ಎಷ್ಟೇ ಗುಡ್ಡೆ ಹಾಕಿದ್ರು ಎಕ್ಸಾಮ್ ಟೈಮಲ್ಲಿ ಯಾವ್ದು ರಿವಿಷನ್ ಜಾಸ್ತಿ ಮಾಡ್ತಿರಲ್ಲ ಅದೇ ನಿಮಗೆ ಕೈ ಹಿಡಿಯೋದು. ಸೊ ಆ ರಿವಿಷನ್ನ ಜಾಸ್ತಿ ಮಾಡಬೇಕು ಅಂದರೆ ಸೋರ್ಸ್ನ ಲಿಮಿಟೆಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕರೆಂಟ್ ಅಫೇರ್ಸ್ಗೆ ಇದು ಯಾವುದಪ್ಪ, ವಿಜೇತ ಆರ್ ಅರಿವು, ನಾಟ್ ಬೋತ್, ವಿಜೇತ ಆರ್ ಅರಿವು ಪ್ಲಸ್ ಪ್ರಜಾವಾಣಿ ಒಂದೇ ಅಲ್ಲ, ಗೇಟ್ವೇ ಟು IAS KS ಅಂತ ಚಾನಲ್ ಇದೆ. ಅದು ಚಾನಲ್ ಹೆಸರು ಗೊತ್ತಾಗಲ್ಲ ಅಂದರೆ ನಂಗೆ ಮೆಸೇಜ್ ಮಾಡಿ, ಚಾನಲ್ ಹೇಳ್ತೀನಿ. ಗೇಟ್ವೇ ಟು IAS KS ಅಂತ ಚಾನಲ್ ಇದೆ, ತುಂಬ ಚೆನ್ನಾಗಿದೆ. ಡೈಲಿ ಒಂದು 20 ಪೇಜು ಕರೆಂಟ್ ಅಫೇರ್ಸ್ ಪೇಪರ್ ಕಟ್ಟಿಂಗ್ ಹಾಕ್ತಾನೆ ಅವನು. ಅದನ್ನು ನೋಟ್ಸ್ ಮಾಡ್ಕೊಳ್ಳಿ. ಆ ಪೇಪರ್ ಕಟ್ಟಿಂಗಲ್ಲಿ ಹೈಲೈಟ್ ಮಾಡಿರ್ತಾನೆ, ಆ ಹೈಲೈಟ್ ಮಾಡಿರೋದನ್ನೇ ನೋಟ್ಸ್ ಮಾಡ್ಕೊಳ್ಳಿ ನೀವು. ಪ್ಲಸ್ ಇದು ಒಂದು ಆಯ್ತಾ. ಇನ್ನೂ ಬೇಕಂದರೆ GK ಟುಡೇ ಅಂತ ಇದೆ. GK ಟುಡೇ ಡೈಲಿ ಒಂದು 15-20 ನಿಮಿಷ ವಿಡಿಯೋ ಮಾಡ್ತಾನೆ ಅವನು. ಡೈಲಿ ಆ ವಿಡಿಯೋಸ್ನ ನೋಡಿ, ಸಾಧ್ಯ ಆದರೆ ಅದನ್ನು ನೋಟ್ಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಯಾವುದಾದಾಯಿತು, ವಿಜೇತ ಆಯಿತು, ಮತ್ತು ನ್ಯೂಸ್ ಪೇಪರ್ ಆಯಿತು, GK ಟುಡೇ ಆಯಿತು. ಈ 3 ಸೋರ್ಸ್ನ ಒಂದೇ ಬುಕ್ಕಲ್ಲಿ
ಜಿ ಕೆ ಟುಡೇ ಸಾಧ್ಯ ಆದರೆ ನೀವು ನೋಟ್ಸ್ ಮಾಡ್ಕೊಂಡ್ರೆ ತುಂಬಾ ಉತ್ತಮ. ನೋಟ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಓವರ್ ವ್ಯೂ ಮಾಡ್ಕೊಳ್ಳಿ. ಜಿ ಕೆ ಟುಡೇ ನೋಡೋದ್ರಿಂದ ನಿಮ್ದು ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ, ತುಂಬಾ ಇಂಪ್ರೂವ್ ಆಗುತ್ತೆ ಇಂಗ್ಲಿಷ್ ಅಂತೂ. ನಮ್ದು ಇಂಗ್ಲಿಷ್ ಇಂಪ್ರೂವ್ ಮಾಡೋಕೊಳ್ಳಕ್ಕೆ ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡಿದೆ ನಮಗೆ ಜಿ ಕೆ ಟುಡೇ, ಅದು ಒಂದು. ಮತ್ತೆ ನ್ಯೂಸ್ ಪೇಪರ್ ಜಿ ಕೆ ಟುಡೇ ದೆನ್ ವಿಜೇತ, ಈ ಮೂರನ ವಿಜೇತನ ಒಂದ್ಸಲ ಓದಿ 2ನೇ ಸಲಕ್ಕೆ ನೋಟ್ಸ್ ಮಾಡ್ಕೊಂಡ್ಬಿಡಿ. ಇಲ್ಲಾಂದ್ರೆ ಒಂದ್ಸಲ ಓದ್ತಿರಲ್ಲ ಅವಾಗಲೇ ನೋಟ್ಸ್ ಮಾಡ್ಕೊಳಕ್ ಟ್ರೈ ಮಾಡಿ. ವಿಜೇತ ಒಂದು 100 ಪೇಜ್ ಇರುತ್ತೆ, ಅಬ್ಬಬ್ಬ ಅಂದ್ರೆ 5ರಿಂದ ಒಂದು 6 ಪೇಜಲ್ಲಿ ಇಳಿಸಕ್ ಟ್ರೈ ಮಾಡಬೇಕು. ಪೇಜ್ ಈಗ ಇದು ಒಂದು ಪೇಜ್ ಅಲ್ಲ, ಇದು ಒಂದು ಪೇಜು, ಇದು ಒಂದು ಪೇಜು. ಈ ಪೇಜ್ನ ಮಿಡ್ಲಲ್ಲಿ ಇಲ್ಲಿ ಮಡ್ಚ್ಕೊಳ್ಳಿ. ಇಲ್ಲಿ ಮಡ್ಚ್ಕೊಂಡು ಇಲ್ಲಿಂದ ಕ್ವಶನ್ ಬರೆಯೋದು, ಒಂದೊಂದು ಪಾಯಿಂಟ್. ನ್ಯೂಸ್ ಪೇಪರು, ವಿಜೇತ, ಈ ತರ ಶಾರ್ಟ್ ಆಗಿ ಬರ್ಕೊಳಕ್ ಟ್ರೈ ಮಾಡಿ. ಸ್ವಂತ ನೋಟ್ಸ್ ತಯಾರು ಮಾಡ್ಕೊಳ್ಳಿ. ಎಕ್ಸಾಮ್ ಟೈಮಲ್ಲಿ ಎಷ್ಟು ಮ್ಯಾಕ್ಸಿಮಮ್ ರಿವಿಷನ್ ಮಾಡೋಕೆ ಸಾಧ್ಯನೋ ರಿವಿಷನ್ ಮಾಡಿ. ಇವಾಗಲೇ ಓದ್ಕೊಂಡು ಕುಂತ್ಬಿಟ್ರೆ ಆಗಲ್ಲ. ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಎಷ್ಟು ಮಾಡ್ತಿರಲ್ಲ ಅದೇ ಇಂಪಾರ್ಟೆಂಟ್ ಆಗೋದು. ಸೊ ಇವು 3ನ ಮಾಡಿ. ಕರೆಂಟ್ ಅಫೇರ್ಸ್ಗೆ ವಿಜೇತ ಆರ್ ಅರಿವು ಬೋತ್ ಅಲ್ಲ, ಎರಡರಲ್ಲಿ ಒಂದು. ದೆನ್ ಪ್ರಜಾವಾಣಿ ಅಷ್ಟೇ ಅಲ್ಲ, ನ್ಯೂಸ್ ಪೇಪರ್ ಅಂತೂ ಓದಲೇಬೇಕು. ಗೇಟ್ವೇ ಟು IAS ಚಾನಲ್ ಇದೆ ಟೆಲಿಗ್ರಾಮಲ್ಲಿ, ಅದು. ದೆನ್ ಅದು ಜಿ ಕೆ ಟುಡೇ. ಇವು 3ನ ಮಾಡಿ, ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸ್ಟಡೀಸು. ತುಂಬ ಇದಾಗಿ ಕರೆಂಟ್ ಅಫೇರ್ಸ್ ಬಗ್ಗೆ ಅದೇ ಹೇಳಿದ್ನಲ್ಲ, ಕರೆಂಟ್ ಅಫೇರ್ಸ್ ಬಗ್ಗೆ ಅದು ಚಾನಲ್ ಇದು ಮಾಡಿ. ನಂದಲ್ಲ ಅದು ಚಾನಲ್ಲು, ಬೇರೆಯವ್ರದ್ದು. ಬಟ್ ನಾವು ಅದನ್ನು ನೋಡಿ ತುಂಬ ಕಲ್ತ್ಕೊಂಡಿದ್ದೀವಿ ಅದರಿಂದ ನಮಗೆ PSI ಫಸ್ಟ್ ಪೇಪರ್ಗಂತೂ ತುಂಬ ಹೆಲ್ಪ್ ಆಗಿದೆ. ಮತ್ತು GK ಇದು ಕರೆಂಟ್ ಅಫೇರ್ಸ್ಗೆ ತುಂಬ ಹೆಲ್ಪ್ ಆಗಿದೆ, GKಗೂ ಹೆಲ್ಪ್ ಆಗಿದೆ. ಹಿಸ್ಟ್ರಿ ಸಬ್ಜೆಕ್ಟ್ ಬಗ್ಗೆ ಹೇಳಿ ಸರ್. ಹಿಸ್ಟ್ರಿ ಸಬ್ಜೆಕ್ಟ್ ಬಗ್ಗೆ ಏನು ಹೇಳೋದು? ಹಿಸ್ಟ್ರಿ ಸ್ಟ್ಯಾಟಿಕ್ ಸಬ್ಜೆಕ್ಟ್, ಅದು ಚೇಂಜ್ ಆಗಲ್ಲ ಏನೂ. ಅದರಲ್ಲಿ ರೀಸೆಂಟಾಗಿ ಯಾವುದ್ರ ಮೇಲೆ, ಯಾವ ಏರಿಯಾ ಮೇಲೆ ಫೋಕಸ್ ಮಾಡಿದ್ದಾನೆ, ಮಾಡರ್ನ್ ಇಂಡಿಯಾ ಆಗಲಿ, ಒಂದು 3 to 4 years ಬ್ಯಾಕ್ ಮಾಡರ್ನ್ ಇಂಡಿಯಾ ಮೇಲೆ ಭಾಳ ಫೋಕಸ್ ಮಾಡ್ತಿದ್ದ. ದೆನ್ ಇವಾಗ ಮಿಡ್ಯೂಲ್ ಮೇಲೆ ಅವ್ರದ್ದು ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ತುಂಬ ಫೋಕಸ್ ಮಾಡ್ತಾನೆ. ಆರ್ಟ್ ಆ್ಯಂಡ್ ಕಲ್ಚರ್ ನೋಡ್ಕೊಳ್ಳಿ. ಹಿಸ್ಟ್ರಿ ಸ್ಟ್ಯಾಟಿಕ್ಸ್ ಸಬ್ಜೆಕ್ಟ್ ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ಬೇರೆ ಡೈನಾಮಿಕ್ ಸಬ್ಜೆಕ್ಟ್ ಬಗ್ಗೆ ಕೇಳಿ. ಸರ್ ಅದು ಸಿ ಅಂದರೆ ಸರ್ ಚಾನೆಲ್ ಹೆಸರು ಹೇಳಿ. ಯಾರು, ನನ್ನ ಚಾನಲಾ ಇಲ್ಲ ಅದು ಕರೆಂಟ್ ಅಫೇರ್ಸ್ ಚಾನಲಾ? ಕರೆಂಟ್ ಅಫೇರ್ಸ್ ಚಾನಲು ಗೇಟ್ವೇ ಟು IAS KAS ಅಂತೇಳಿ, ಅದು ಟೆಲಿಗ್ರಾಮಲ್ಲಿದೆ. ನಂದು ಸಚಿನ್ಸ್ ಎಕ್ಸಾಮ್ ಪಾಯಿಂಟ್ ಅಂತ, ನಂದು ಅಬೌಟಲ್ಲಿ ಬಯೋದಲ್ಲಿ ಲಿಂಕ್ ಇದೆ ಅದು. ಹಾಯ್ ಕೋಮಲ್, ಹೌ ಯು ಡೂಯಿಂಗ್ ಮ್ಯಾನ್? ಕೋಮಲ್ ಡ್ಯೂಟಿಗೆ ಹೋಗಿಲ್ಲೇನೋ? ರಮೇಶ್ ಅವರೇ, ಬುಕ್ಸ್ ಬಗ್ಗೆ ಪಕ್ಕ ವಿಡಿಯೋ ಮಾಡ್ತೀನಿ ನೆಕ್ಸ್ಟು. ಬ್ರೋ ನಿಮ್ಮದು ಒಂದು ಬುಕ್ ರಿಲೀಸ್ ಮಾಡಿ. ವಿಕಾಸ್ ಮಾಡ್ಬೇಕಣ, ಮಾಡೋಣ, ಕಾಲ ಕೊಡಿ ಬರಲಿ ಅಲ್ಲ. ಮ್ಯಾವರಿಕ್ ಮಹೇಶ್, ಇದು ಯೂಟ್ಯೂಬಲ್ಲಿ ಫಸ್ಟ್ ಪೇಪರ್ ಬಗ್ಗೆ essay ರಿಲೇಟೆಡ್ ಅಂತೂ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. essay ರಿಲೇಟೆಡು ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಮಾಡ್ತೀನಿ, ಪ್ರಿಸೈಸ್ ಮಾಡ್ತೀನಿ, ಮಾಡ್ಬೇಕದನ್ನು. ಯೂಟ್ಯೂಬಲ್ಲಿ ಓಕೆ. ಕೋಮಲ್ ಡ್ಯೂಟಿ ಮೇಲೆ ಇದೆಯಾ? ಓಕೆ. ಎನ್ವಿರಾನ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಸೋರ್ಸ್ ಸಿಗ್ತಿರಲ್ಲ ಸರ್, ಅದ್ರ ಬಗ್ಗೆ ಹೇಳಿ. ಎನ್ವಿರಾನ್ಮೆಂಟ್ಗೆ ನೀವು ಬುಕ್ಸ್ ಎಲ್ಲ ಓದಕ್ಕೆ ಹೋಗಬೇಡಿ. ಯಾಕಂದರೆ ಬುಕ್ಸಲ್ಲಿ ತುಂಬ ಡೀಪಾಗಿ ಕೊಟ್ಟಿರ್ತಾನೆ. ಬುಕ್ಸಲ್ಲಿ ಇರೋವಂಥವೆಲ್ಲ ಎನ್ವಿರಾನ್ಮೆಂಟಲ್ಲಿ ಕ್ವಶನ್ಸ್ ಅಷ್ಟು ಕೇಳಲ್ಲ. ಒಂದು 3 to 4 ಕ್ವಶನ್ ಕೇಳ್ಬೋದು ಎನ್ವಿರಾನ್ಮೆಂಟ್ ಬಗ್ಗೆ ಕೇಳಿದರೆ. ಸೊ ಜಿಯೋಗ್ರಫಿ ಬುಕ್ಸಲ್ಲೇ ಕೊಟ್ಟಿರ್ತಾನೆ. ಅದು ಆಗಲಿಲ್ವಾ, ಯಾವುದಾದ್ರೂ ಒಂದು ಕೋಚಿಂಗ್ ಸೆಂಟರ್ ನೋಟ್ಸ್ ತೊಗೊಳ್ಳಿ. ಎನ್ವಿರಾನ್ಮೆಂಟ್ ಯಾವುದೇ ಕೋಚಿಂಗ್ ಸೆಂಟರ್ ಆಗಲಿ, ಅದರಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ಇಲ್ಲ ಆನ್ಲೈನಲ್ಲಿ ಸೋರ್ಸ್ ಸಿಗುತ್ತೆ, ಅವ್ರ ಕಡೆಯಿಂದ ಎನ್ವಿರಾನ್ಮೆಂಟ್ ಸೋರ್ಸ್ನ ಇಸ್ಕೊಳ್ಳಿ.
ಇಸ್ಕೊಂಡು ಅದನ್ನೇ ರೆಫರ್ ಮಾಡಿ. ಪ್ಲಸ್ ಎನ್ವಿರಾನ್ಮೆಂಟು ಯಾವ ಥರ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸಿಂದಾನೇ ಎನ್ವಿರಾನ್ಮೆಂಟ್ ಮ್ಯಾಕ್ಸಿಮಮ್ 90% ಎನ್ವಿರಾನ್ಮೆಂಟ್ಗೆ ಪ್ರೀವಿಯಸ್ ಕ್ವಶನ್ಸಿಂದಾನೇ ಕ್ವಶನ್ ಕೇಳೋದು. ಹೊಸ ಕ್ವಶನ್ ರೈಸ್ ಮಾಡೋದು ತುಂಬ ರೇರ್ ಹೊಸ ಕ್ವಶನ್ಸ್ ರೈಸ್ ಮಾಡೋದು ಎನ್ವಿರಾನ್ಮೆಂಟಲ್ಲಿ. ಸೊ ಹಳೆ ಕ್ವಶನ್ಸ್ನ ಎನ್ವಿರಾನ್ಮೆಂಟ್ ಪ್ರೀವಿಯಸ್ ಕ್ವಶನ್ಸ್ ಅಂತೇಳಿ ಸಪ್ನಾ ಸೀರೀಸು ಡೈ ಸೀರೀಸ್ ಅವರು ಸಿಗ್ಬೋದು. ನಾನು ನೋಡಿಲ್ಲ ಎನ್ವಿರಾನ್ಮೆಂಟ್ದು. ಸಿಗಲಿಲ್ಲ ಅಂದರೆ ಜಿಯೋಗ್ರಫಿಯಲ್ಲೇ ಕ್ವಶನ್ಸ್ ಇರುತ್ತೆ. ಇಲ್ಲ ಹಳೆ ಕ್ವಶನ್ ಪೇಪರ್ ಓದುವಾಗಲೇ ನೀವೇ ಸಪ್ರೇಟಾಗಿ ಮಾಡ್ಕೊಳ್ಳಿ ಎನ್ವಿರಾನ್ಮೆಂಟ್ ರಿಲೇಟೆಡು. ಹಳೆ ಕ್ವಶನ್ ಪೇಪರ್ನ ತುಂಬ ಚೆನ್ನಾಗಿ ಬಿಡಿಸಿ ಎನ್ವಿರಾನ್ಮೆಂಟಲ್ಲಿ ಅದರಲ್ಲೇ ಕ್ವಶನ್ಸ್ ಬರೋದು ಜಾಸ್ತಿ. ಅಭಿ ಪಾಟೀಲ್, ಹಾಯ್ ಸರ್, ಐ ಆಮ್ ಶಿಗ್ರೋ ಸ್ಟೂಡೆಂಟ್. ಓಕೆ ಅಭಿ ಅವರೇ. ಮತ್ತೆ ಕೇಳಿ, ಡೌಟ್ಸ್ ಏನಾದರೂ ಇದ್ರೆ ಕೇಳಿ. ಸರ್ ಜಿಯೋಗ್ರಫಿ ನೋಟ್ಸ್ ಸಿಗು ತಯಾರಿಸಬೇಕು. ಏನಿದು ಜಿಯೋಗ್ರಫಿ ನೋಟ್ಸ್ ಸಿಗು ತಯಾರಿಸಬೇಕು ಅಂದರೆ ಅರ್ಥ ಆಗಲಿಲ್ಲ ನನಗೆ. ನೋಟ್ಸ್ ಹೆಂಗೆ ಮಾಡಬೇಕು, ಎಲ್ಲಿಂದ ನೋಟ್ಸ್ ಕಲೆಕ್ಟ್ ಮಾಡೋದು, ಯಾವ್ದು ನೋಟ್ಸ್ ಕೂಡಿಸಿ ನಮ್ಮ ಸ್ವಂತ ನೋಟ್ಸ್ನ ಮಾಡಬೇಕು, ಹೇಗೆ ತಯಾರಿಸಬೇಕು. ನಾನು ವಿಡಿಯೋ ಮಾಡಿದ್ದೀನಿ ನೋಡಿ, ಹೌ ಟು ಮೇಕ್ ಅವರ್ ಓನ್ ನೋಟ್ಸ್ ಅಂಥೇಳಿ ವಿಡಿಯೋ ಮಾಡಿದ್ದೀನಿ. ಮತ್ತು ನನ್ನದೇ ಆಗಿರೋ ನೋಟ್ಸ್ನ ತೋರಿಸಿದ್ದೀನಿ, ಹಾಗೆ ಸುಮ್ಮನೆ ಲೈಕ್ ಈ ಥರ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ವಿಡಿಯೋ ನೋಡಿ, ಮೈ ನೋಟ್ಸ್ ಅಂತೇಳಿ ಇದು ಇದೆ ನನ್ನ ಚಾನಲಲ್ಲಿ, ಮೈ ಓನ್ ನೋಟ್ಸ್ ಅಂತೇಳಿ ಥಂಬ್ನೇಲ್ ಇದೆ, ಅದನ್ನು ಹೋಗಿ ನೋಡಿ, ಗೊತ್ತಾಗುತ್ತೆ. ರಫ್ ನಾಲೆಜ್ ಅಂತೂ ಬರುತ್ತೆ ಹೇಗೆ ತಯಾರು ಮಾಡಬೇಕು ಅಂತ. ಜಿಯೋಗ್ರಫಿ ಅಂತಾನೆ ಅಲ್ಲ, ಎವ್ರಿ ಸಬ್ಜೆಕ್ಟ್ ಶುಡ್ ಬಿ ನೋಟೆಡ್ ಆನ್ ಯುವರ್ ಓನ್. ನಿಮ್ಮ ಸ್ವಂತ ಇದರಲ್ಲಿ, ನಿಮ್ಮ ಸ್ವಂತ ರೈಟಿಂಗಲ್ಲಿ ನೋಟ್ಸ್ ಮಾಡ್ಕೊಳ್ಳಿ ಓನಾಗಿ. ಎಕ್ಸಾಮ್ ಟೈಮಲ್ಲಿ ತುಂಬ ಕೈ ಹಿಡಿಯುತ್ತೆ ಅದು. ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಇದು PS ಗಂಗಾಧರ್ದೇ ತಗೊಳ್ಳಿ. ಎಕ್ಸಾಮ್ ಟೈಮಲ್ಲಿ ಅಷ್ಟೊಂದು ರಿವಿಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ದಪ್ಪ ಇದೆ ಅದು ಬುಕ್, ಇಷ್ಟು ದಪ್ಪ ಇರಬೇಕು ಅದು ಬುಕ್ಕು. ಅಷ್ಟೊಂದು ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ರಿವಿಷನ್ ಮಾಡೋ ಥರ ಯಾವಾಗ ಆಗುತ್ತಂದರೆ, ಇಷ್ಟು ದಪ್ಪ ಇರೋ ಬುಕ್ನ ಒಂದು 50 ಪೇಜಲ್ಲಿ 20-30 ಪೇಜಲ್ಲಿ ನಮ್ಮದೇ ಆಗಿರೋ ಸ್ವಂತ ನೋಟ್ಸ್ ಇಳಿಸ್ಕೊಂಡ್ರೆ ಮಾತ್ರ ರಿವಿಷನ್ ಮಾಡೋಕ್ಕೆ ಸಾಧ್ಯ. ಎಕ್ಸಾಮ್ ಟೈಮಲ್ಲಿ ಮೇನ್ ಬೇಕಾಗಿರೋದು ತಿಳ್ಕೊಳ್ಳಿ, ತಲೆಯಲ್ಲಿ ಹಾಕ್ಕೊಳ್ಳಿ. ನಾನು ಎಷ್ಟು ರಿವಿಷನ್ ಮಾಡಿದ್ದೀನೋ ಅದು ಮ್ಯಾಟ್ರ್ ಆಗುತ್ತೆ. ನಾನು ರಿಮೈನಿಂಗ್ ಟೈಮಲ್ಲಿ ಎಷ್ಟು ಓದಿದ್ದೀನೋ ಅದು ಮ್ಯಾಟ್ರ್ ಆಗಲ್ಲ. ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡೋದೇ ನಿಮಗೆ ಕೈ ಹಿಡಿಯೋದು. ಸೊ ಸ್ವಂತ ನೋಟ್ ಮಾಡ್ಕೊಳ್ಳೋದು ನಾನು ಹೇಳಿದ್ದೀನಿ ನನ್ನ ಚಾನಲಲ್ಲಿ, ವಿಡಿಯೋ ನೋಡಿ ಸ್ವಂತ ನೋಟ್ಸ್ ಮಾಡ್ಕೊಳ್ಳೋದ್ರ ಬಗ್ಗೆ. ಮತ್ತು ನೋಟ್ಸ್ ಮಾಡ್ಕೊಳ್ಳೋದು ಉದ್ದುದ್ದ ಇರೋದನ್ನೇ ಮಾಡ್ಕೊಳ್ಳೋದಲ್ಲ, ಅದರಲ್ಲಿರೋ ಕೀ ಪಾಯಿಂಟ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ನಮ್ಮ ನೋಟ್ಸಲ್ಲಿ ಪೇಸ್ಟ್ ಮಾಡಬೇಕಲ್ಲಿ. ಸೊ ಈ ಥರ ಮಾಡ್ಬೇಕು ನಾವು. ಇಂಗ್ಲೀಷ್ ಗ್ರಾಮರ್ ಯೂಟ್ಯೂಬ್ ಕ್ಲಾಸ್ ಯಾವುದು ನೋಡಬೇಕು ಸರ್? ಇಂಗ್ಲೀಷ್ ಗ್ರಾಮರ್ಗೆ ನಾನು ಅಷ್ಟೊಂದು ಕ್ಲಾಸಸ್ ನೋಡಿಲ್ಲ. ಹಿಂದಿ ಇಂಗ್ಲೀಷ್ ಅರ್ಥ ಆಗುತ್ತೆ ಅಂದರೆ ನೋಡಿ, ರೆಪ್ಯುಟೆಡ್ ಇರುತ್ತೆ, ಫಿಸಿಕ್ಸ್ ಹೊಲದಿರುತ್ತೆ, ಮತ್ತು ಅಡ್ಡಾ 24x7 ಇರುತ್ತೆ. ಫಿಸಿಕ್ಸ್ ಹೊಲ ಅಡ್ಡಾ 24x7 ಇವ್ರದ್ದು ಇಂಗ್ಲೀಷ್ ಕ್ಲಾಸಸ್ ತುಂಬ ಐತೆ. ಮತ್ತು ಹಿಮಾಂಶು ಶರ್ಮಾ ಅಂತ ಇದ್ದಾನೆ, ಇಂಗ್ಲೀಷ್ ಕ್ಲಾಸಸ್ ಮಾತ್ರ ಎಕ್ಸಲೆಂಟ್ ಅವನದು. ಇವೆಲ್ಲ ನೋಡಿ. ಗೊತ್ತಾಗಲಿಲ್ಲ ಅಂದರೆ ಹೇಳೋ, ಇದು ಗೊತ್ತಾಗಲಿಲ್ಲ ಯಾವ ಚಾನಲ್ ಅಂತೆ ನಂಗೆ ಮೆಸೇಜ್ DM ಮಾಡಿ, ನಾನು ಹೇಳಿರ್ತೀನಿ, ಅಲ್ಲಿ ರಿಪ್ಲೈ ಮಾಡ್ತೀನಿ. MD ವಸೀಮ್, ಕಂಗ್ರ್ಯಾಚುಲೇಷನ್ಸ್. ಯಾರಿದು MD ವಸೀಮ್ ಬ್ರೋ? 70% ಸಿಲೆಬಸ್ ನಂದು ಇಂಗ್ಲೀಷ್ ಮೀಡಿಯಮಲ್ಲಿ ಇದೆ. ನೆಕ್ಸ್ಟ್ 30% ಕನ್ನಡ ಮೀಡಿಯಮಲ್ಲಿ. ಬುಕ್ ಲಿಸ್ಟ್ ಇರೋದನ್ನು ಬ್ಯಾಲೆನ್ಸ್ ಮಾಡ್ಬೋದು. KPSC KAಗೆ ಇಂಗ್ಲೀಷ್ ಅದೇ ಹೇಳಿದ್ನಲ್ಲ, ಇಂಗ್ಲೀಷ್ ಗ್ರಾಮರು ನೀವು ಇಂಗ್ಲೀಷ್ ಬುಕ್ನ ತಗೊಳ್ಳಿ. ಬುಕ್ ಬೇಕಂದ್ರೆ ಇದು ಯಾವುದಪ್ಪ, ಶಿವಕುಮಾರ್ ಮಾವಳ್ಳಿ ಶಿವಕುಮಾರ್ ಮಾವಳಿ ಅಂತ ಇದೆ. ಗ್ರೂಪ್ಸಿಗೆ ಕೇಳ್ತಿರೋದು ನೀವು, ಗ್ರೂಪ್ಸಿಗೆ ತುಂಬ ಚೆನ್ನಾಗಿದೆ ಅದು ಬುಕ್, ಚೆನ್ನಾಗಿ ಕೊಟ್ಟಿದ್ದಾನೆ ಅದರಲ್ಲಿ. ಅದನ್ನು ಓದಿ, ಶಿವಕುಮಾರ್ ಮಾವಳಿ ಅನ್ನೋ ಬುಕ್ಕು. ಆ ಬುಕ್ನ ಓದಿ
ಅರ್ಥ ಆಗಲಿಲ್ಲ ಅಂದರೆ ಯಾವುದಾದ್ರೂ ಟಾಪಿಕ್ ಅರ್ಥ ಆಗಲಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ಲಿ ಹಿಮಾಂಶು ಶರ್ಮಾ ಅಂತ ಇದ್ದಾನೆ, ಮತ್ತು ರಾಣಿ ಅಂತೇಳಿ, ರಾಣಿ ಮೇಡಮ್, ಇಂಗ್ಲೀಷ್ ವಿತ್ ರಾಣಿ ಅಂತೇಳಿ ಇದೆ, ಆ ಮೇಡಮ್ ಅವ್ರು ನೋಡಿ, ತುಂಬ ಚೆನ್ನಾಗಿದೆ ಯೂಟ್ಯೂಬ್ ಕ್ಲಾಸಸ್ ಅವ್ರದ್ದು. ಬ್ರೋ 70% ಸಿಲೆಬಸ್ ನಂದು ಇಂಗ್ಲೀಷ್ ಮೀಡಿಯಮಲ್ಲಿದೆ, ನೆಕ್ಸ್ಟ್ 30% ಕನ್ನಡ ಮೀಡಿಯಮಲ್ಲಿ. ಬುಕ್ ಲಿಸ್ಟ್ ಇರೋದು ಹೇಗೆ ಬ್ಯಾಲೆನ್ಸ್ ಮಾಡೋದು? ಏನಿಲ್ಲೋ, ಕನ್ನಡಕ್ಕೆ ಬರಲೇಬೇಡ, ನಿಂಗೆ ಇಂಗ್ಲೀಷು ಹೋಲ್ಡ್ ಇದೆ, ಸ್ಟ್ರಾಂಗ್ ಹೋಲ್ಡ್ ಇದೆ ಅಂದರೆ ಕನ್ನಡ ಮಾಡೋ ನೆಸೆಸಿಟಿ ಇಲ್ಲ. ನೀನು ಯಾಕೆ ಕನ್ನಡದಲ್ಲಿ ಜಂಪ್ ಆಗ್ತಿದ್ಯಾ? ಫಾರ್ ಎಕ್ಸಾಂಪಲ್ ಪ್ರಿಸೈಸ್ ಕನ್ನಡದಲ್ಲಿ ಬರಿಬೇಕಾ? ಪ್ರಿಸೈಸ್ ಪ್ರಾಕ್ಟೀಸ್ ಮಾಡು ಕನ್ನಡದಲ್ಲಿ. ಮತ್ತು ಪ್ರಿಸೈಸ್ ಬಿಟ್ಟರೆ ಮತ್ತೆ ಯಾವುದಿರುತ್ತೆ ಕನ್ನಡ ಒಳಗೆ? ಅಷ್ಟೇ. ಟ್ರಾನ್ಸ್ಲೇಷನ್ ಒಂದು ಅದನ್ನು ಸ್ಟ್ರಾಂಗ್ ಆಗಿ ಮಾಡ್ಕೊ, ಓದ್ಕೋ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ನಿನಗೆ ಎಷ್ಟು ಹೇಳಿದ್ದೀನೋ ವಿಕಾಸ, ಮತ್ತೆ ಇಲ್ಲಿ ಕೇಳ್ತಿಯಲ್ಲ. ಮೇಡಮ್, ಮತ್ತೆ ಎನಿ ಡೌಟ್ಸ್, ಕ್ವಶನ್ಸ್ ಏನಾದರೂ ಇದೆ ಕೇಳಿ. ಎಕ್ಸೈಸ್ ಗಾರ್ಡ್ಗೆ ಯಾವ ಬುಕ್ ಓದಬೇಕು ಸರ್? ಸಿಲೆಬಸ್ ಏನಿದೆ ಎಕ್ಸೈಸ್ ಗಾರ್ಡ್ದು? ಸಿಲೆಬಸ್ ಹೇಳಿ, ನಾನು ಹೇಳ್ತೀನಿ. ಸಿಲೆಬಸ್ ನೋಡ್ಕೊಂಡಿದ್ದೀರಾ ಎಕ್ಸೈಸ್ ಗಾರ್ಡ್ದು? ಫಸ್ಟ್ ಸಿಲೆಬಸ್ ನೋಡ್ಕೊಳ್ಳಿಲ್ಲ ಅಂದ್ರೆ ಸಿಲೆಬಸ್ ನೋಡಿ ಆದ್ಮೇಲೆ ನಂಗೆ ಬಂದು ಕೇಳಿ, ಲೈಕ್ ಈ ತರ ಇದೆ ಸರ್ ಅಂತ. ಇಲ್ಲ ಸಿಲೆಬಸ್ ನೋಡಿದ್ರೆ, ನಾನು ನೋಡಿಲ್ಲ ಎಕ್ಸೈಸ್ ಗಾರ್ಡ್ ಸಿಲೆಬಸ್, ಕಮ್ಯುನಿಕೇಶನ್ ಇರುತ್ತೋ ಇಲ್ಲ GK ಇರುತ್ತೋ ಇಲ್ಲ ಇದೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೋ ಅದು ಗೊತ್ತಿಲ್ಲ ನಂಗೆ. ನೋಡಿ ಅದನ್ನ ಹೇಳಿ, ನಾನು ನೋಡ್ತೀನಿ. ಸರ್ ಬುಕ್ಸ್ ಅಂತೂ ಹೇಳ್ತೀನಿ, ಯಾವ್ಯಾವ ಬುಕ್ಸ್ ಚೆನ್ನಾಗಿದೆ ಏನು ಅಂತ. NCERT ಅಂಡ್ DSCRT ಬುಕ್ಸ್ ನೋಟ್ ಮಾಡ್ಬೇಕಾ ಸರ್? ಡೆಫಿನೆಟ್ಲಿ ಮಾಡ್ಬೇಕು. ನೀವು ಓದುವಾಗ ಫಸ್ಟ್ ರೀಡ್ ಅಲ್ಲಿ ಓದ್ತಾ ಇರ್ಬೇಕು, ಹಂಗೆ ಸುಮ್ನೆ ರ್ಯಾಂಡಮ್ ಆಗಿ ಓವರ್ ತರ ಓದ್ಬೇಕು. ಸೆಕೆಂಡ್ ರೀಡ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು, ಮಾಡ್ಕೊಂಡು ಓದ್ಬೇಕು. ಥರ್ಡ್ ರೀಡ್ ಅಲ್ಲಿ ಮಾರ್ಕ್ ಮಾಡಿರೋದನ್ನ ನೋಟ್ಸ್ ಮಾಡ್ಕೋಬೇಕು. ಈ ಸ್ಕಿಲ್ ಯಾವಾಗ ಬರುತ್ತೆ ನಿಮ್ಗೆ ಅಂದ್ರೆ, ಹಳೆ ಕ್ವಶನ್ ಪೇಪರ್ನ ತುಂಬಾ ಚೆನ್ನಾಗಿ ಓದಿರ್ಬೇಕು, ಅವಾಗ ಮಾತ್ರ ನಾ ಹೇಳಿರೋ ಸ್ಕಿಲ್ ಬರೋದು. ನೀವು ಹಳೆ ಕ್ವಶನ್ ಪೇಪರ್ ಓದ್ಲಾರ್ದೆ ಡೈರೆಕ್ಟ್ ಬುಕ್ ಅದನ್ನೇ ಓದ್ಕೊಂಡು ಹೋದ್ರೆ ಸ್ವಲ್ಪ ಕಷ್ಟ. PC ಸಿಲೆಬಸ್ ಎಕ್ಸೈಸ್ ಗಾರ್ಡ್ಗೆ? ಹಾಗಾದ್ರೆ ಸೇಮ್. ಯಾವ ಡಿಪಾರ್ಟ್ಮೆಂಟ್ ನಡೆಸುತ್ತೆ ಎಕ್ಸೈಸ್ ಗಾರ್ಡ್ ಯಾವ ಡಿಪಾರ್ಟ್ಮೆಂಟ್ ನಡೆಸುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ KSP ಡಿಪಾರ್ಟ್ಮೆಂಟ್, ಕರ್ನಾಟಕದಲ್ಲಿರೋದು ಎಕ್ಸಾಮಿನೇಷನ್ ಅಥಾರಿಟೀಸ್ 3: ಒಂದು KSP, ಒಂದು KPSC, ಒಂದು KEA. KEAದವನು ಫ್ಯಾಕ್ಚುಯಲ್ ಕೇಳ್ತಾನೆ, ಬರೀ ಫ್ಯಾಕ್ಚುಯಲ್ ಟು ದಿ ಪಾಯಿಂಟ್. ಇವಾಗ ಟಫ್ ಮಾಡಿದಾನೆ. ಮತ್ತೆ KSP ದವನು ನಮ್ ಪ್ರೀವಿಯಸ್ ಇಯರ್ ಅಲ್ಲಿ ಒಂದು 50% ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದ್ಕೊಂಡ್ರೆ 50% ಅಲ್ಲಿದಾನೆ ಇರುತ್ತೆ ಕ್ವಶನ್ಸ್. ಮತ್ KPSC ಒಂದು ಹಂಗೆ, ಹೆಂಗ್ ಗೊತ್ತಾ, ಉದ್ದುದ್ದ ಕ್ವಶನ್ಸ್, ಅದ್ರಲ್ಲಿ ಏನು ಇರಲ್ಲ ಗಂಧ ಗಾಳಿ, ಉದ್ದುದ್ದ ಕ್ವಶನ್ಸ್ ಇರುತ್ತೆ. ಆ ಕ್ರ್ಯಾಕ್ ಮಾಡೋ ಸ್ಕಿಲ್ ಬಿಲ್ಡ್ ಆದ್ರೆ ಸಾಕು ನಿಮ್ಗೆ. 60 ಕ್ವಶನ್ಸ್ ವರ್ಗು ಅಂತೂ ಕ್ರ್ಯಾಕ್ ಮಾಡ್ತೀರಾ. ಇನ್ನ 60 ರಿಮೈನಿಂಗ್ ಕ್ವಶನ್ಸ್ ಏನಿದೆ ಅಲ್ಲ, 60 to 70 ಜಂಪ್ ಆಗ್ಬೇಕಂದ್ರೆ ಅಲ್ಲಿ ನಾವು ಸ್ಮಾರ್ಟ್ ವರ್ಕ್ ಮಾಡ್ಬೇಕಾಗುತ್ತೆ. ಸ್ಮಾರ್ಟ್ ವರ್ಕ್ ಹೇಗಂದ್ರೆ, KPSC ದಲ್ಲಿ ಎಕ್ಸ್ಟ್ರಾಸ್ ಯಾವ್ದಾವ್ದಂದ್ರೆ ಲ್ಯಾಂಡ್ ರಿಫಾರ್ಮ್ಸ್, ಮತ್ತ ಲ್ಯಾಂಡ್ ಮಾರ್ಕ್ ಕೇಸಸ್, ಮತ್ತೆ ಲ್ಯಾಂಡ್ ಮಾರ್ಕ್ ಕೇಸಸ್, ಮತ್ತೆ ಲ್ಯಾಂಡ್ ರಿಫಾರ್ಮ್ಸ್, ನನಗ್ ನೆನಪಾಗ್ತಿಲ್ಲ. ಮತ್ ಸ್ಟ್ಯಾಟಿಸ್ಟಿಕ್ಸ್ ಕೇಳ್ತಾನೆ. ಮತ್ ಅವ್ನ್ ಪರ್ಮುಟೇಷನ್ ಕಾಂಬಿನೇಷನ್ ಬಗ್ಗೆನೇ ಜಾಸ್ತಿ ಮೆಂಟಲ್ ಎಬಿಲಿಟಿ ಕೇಳೋದು, ಈ ಟಾಪಿಕ್. ಈ ತರ ಎಕ್ಸ್ಟ್ರಾ KPSC ಡಿಪಾರ್ಟ್ಮೆಂಟ್ ಅಲ್ಲಿ ಈ ತರ ಎಕ್ಸ್ಟ್ರಾ ಇವೆ. ಆ ಎಕ್ಸ್ಟ್ರಾಗಳನ್ನ ಕವರ್ ಮಾಡ್ಕೊಂಡ್ರೆ
ಡೆಫಿನೆಟ್ಲಿ ನಿಮ್ ಲಿಸ್ಟ್ ಅಲ್ಲಿ ಇರ್ತೀರಾ ಹೆಸರು. ನೀವೆಷ್ಟೇ ಓದಿರಿ 60 ಕ್ವಶನ್ಸ್ ಅಂದು ಬಂದೇ ಬರುತ್ತೆ. 60 ಮೇಲ್ ಮಾಡೇ ಮಾಡ್ತೀರಾ. 60 ಮೇಲ್ ಮಾಡಿ 75 ರೀಚ್ ಆಗ್ಬೇಕಂದ್ರೆ ಎಕ್ಸ್ಟ್ರಾಸ್ ನ ಚೆನ್ನಾಗಿ ನೋಡ್ಕೊಳ್ಳಿ. ಅದು ಎಸ್ಪೆಷಲಿ KPSC ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು 15 ಕ್ವಶನ್ಸ್ ಅಂತೂ ಎಕ್ಸ್ಟ್ರಾ. ನಮ್ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಬಿಟ್ಟು, ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಅಂದ್ರೆ ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ, ಹಿಸ್ಟ್ರಿ, ಈ 4 ಸಬ್ಜೆಕ್ಟ್ ಬಿಟ್ಟು ಎಕ್ಸ್ಟ್ರಾ ಸಬ್ಜೆಕ್ಟ್ ಮೇಲೆ KPSC ಓದೋರು ಗ್ರಿಪ್ ತಗೊಳ್ಳಿ. ಆ ಗ್ರಿಪ್ ನ ಇಟ್ಕೊಂಡ್ರೆ ನೀವು ಡೆಫಿನೆಟ್ಲಿ KPSC ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀರಾ. ಇಲ್ಲ 50 to 60 ಅಲ್ಲೇ ಸ್ಟಕ್ ಆಗಿರ್ತೀರ ನೀವು. ಅದರಿಂದ ಹೊರಗೆ ಹೋಗಕ್ಕೂ ಆಗಲ್ಲ, ಹೊರಗೆ ಬರಕ್ಕೂ ಆಗಲ್ಲ. ಸೊ ಎಕ್ಸ್ಟ್ರಾಸ್ ಬಗ್ಗೆ ಫೋಕಸ್ ಮಾಡಿ. ಯಾವ್ದ್ರಲ್ಲಿ? KPSC ಡಿಪಾರ್ಟ್ಮೆಂಟ್ಗೆ, ಎಕ್ಸೈಸ್ ಗಾರ್ಡ್ಗೆ. ಅದು ಗೊತ್ತಾಗ್ಬೇಕಂದ್ರೆ ಹಳೆ ಕ್ವಶನ್ ಪೇಪರ್ನ ಚೆನ್ನಾಗಿ ನೋಡ್ಕೊಂಡಿರ್ಬೇಕು ನೀವು. ಹಳೆ ಕ್ವಶನ್ ಪೇಪರ್ ನೋಡ್ಕೊಂಡಿರ್ಲಿಲ್ಲ ಅಂದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗತ್ತೆ. ಅದಕ್ಕೆ ಹಳೆ ಕ್ವಶನ್ ಪೇಪರ್ನ ಚೆನ್ನಾಗಿ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ KPSC ಡಿಪಾರ್ಟ್ಮೆಂಟ್ ಅಲ್ಲಿ. ಓಕೆ, ಮತ್ತೆ ಡೌಟ್ಸ್? ನಾವಿ ಸಚಿನ್ ಅಣ್ಣ ಆರಾಮ. ಆರಾಮ್. ರೋಹಿತ್ ಆರಾಮಲ್ಲ? ಚೆನ್ನಾಗ್ ನೋಡ್ಕೊಳ್ರು ನಮ್ ಕಾಲೇಜ್ನ, ಗುಪ್ಟೆ ಕಾಲೇಜ್ನ. ಅಣ್ಣ ಬೆಂಕಿ ಅಣ್ಣ. ನೋ ಡೌಟ್ಸ್. ವೆಲ್ಕಮ್ ಸರ್, ವೆಲ್ಕಮ್. ಮತ್ತೆ ಡೌಟ್ಸ್ ಕೇಳ್ರು ಏನಾದ್ರು ಇದ್ರೆ. ನಿನಗಲ್ಲೋ ಡೌಟ್ ಕೇಳಂದಿದ್ದು, ಓದೋರಿಗೆ. ನೀನ್ ಓದೋಣ. ನಾವು ಬಂದ್ವಲ್ಲ, ಆರಾಮ ಇದ್ದೇ ಇರುತ್ತೆ ಮತ್ತೆ. KAಗೆ BLA ಡೀಪ್ ಆಗಿ ಸ್ಟಡಿ ಮಾಡ್ಬೇಕು. KAಗೆ ಅಂತಾನೆ ಅಲ್ಲ, ಎಲ್ಲದಕ್ಕೂ ಡೀಪ್ ಆಗಿ ಸ್ಟಡಿ ಮಾಡ್ಲೇಬೇಕು. ನೀವು ಡೀಪ್ ಆಗಿ ಸ್ಟಡಿ ಮಾಡಿಲ್ಲ ಅಂದ್ರೆ ಕ್ರ್ಯಾಕ್ ಮಾಡೋದು ತುಂಬಾ ಕಷ್ಟ. ಮೇಲೆ 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 ಓರಿಯೋ ಟೈಪ್ ಓದಿರ್ತಿರಲ್ಲ, 60 ಕ್ವಶನ್ಸ್ ಪಕ್ಕಾ ಮಾಡಿರ್ತೀರಾ ನೀವು. ಡೆಫಿನೆಟ್ಲಿ 60 ಕ್ವಶನ್ಸ್ ಪಕ್ಕಾನೇ ಮಾಡಿರ್ತೀರಾ. ಅದ್ರ ಮೇಲೆ ಜಂಪ್ ಆಗಲ್ಲ. 60 ಮಾಡಿರ್ತೀರಾ. ಆ ಗ್ಯಾಪ್ ಅಲ್ಲೇ ಸ್ಟಕ್ ಆಗಿರ್ತೀರಾ ನೀವು. 60 to 65 ಕಂಜೆಷನ್ ಏರಿಯಾ ಅದು. 60 to 65 ಐತಲ್ಲ, ವೆರಿ ಕಂಜೆಸ್ಟೆಡ್ ಏರಿಯಾ ಅದು. ಯಾಕೆ ಗೊತ್ತಾ? ಎಲ್ಲ ಓದೋರು ಅಷ್ಟು ಮಾಡೇ ಮಾಡ್ತಾರೆ. ಎಕ್ಸ್ಟ್ರಾಸ್ ನ ಮತ್ತೆ ಡೀಪ್ ಆಗಿ ಚೆನ್ನಾಗಿ ಸ್ಮಾರ್ಟ್ ವರ್ಕ್ ಮಾಡ್ಕೊಂತ ಯಾರು ಓದಿರ್ತಾರಲ್ಲ ಅವರು 70 ಕ್ರಾಸ್ ಮಾಡೋದು, 75 ಕ್ರಾಸ್ ಮಾಡೋದು. ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಡೀಪ್ ಆಗಿ ಓದ್ಕೊಳ್ಳಿ. ಡೀಪ್ ಆಗಿ ಓದ್ಕೊಂಡ್ರೆ ಮಾತ್ರ ನೌಕರಿ ಆಗೋದು ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಇಲ್ಲ ಅಂದ್ರೆ ತುಂಬಾನೇ ಕಷ್ಟ. ಕಾಂಪಿಟೇಷನ್ ಹೆಚ್ಚಾಗಿಲ್ಲ, ಕ್ವಶನ್ ಪೇಪರ್ ಟಫ್ನೆಸ್ ಹೆಚ್ಚಾಗಿದೆ. ಅರ್ಥ ಮಾಡ್ಕೊಳ್ಳಿ, ಕಾಂಪಿಟೇಷನ್ ಹಂಗೆ ಇದೆ. 10,000 ಜನ ಧಾರವಾಡಲ್ಲಿ 10,000 ಜನ ಓದೋರು ನಿಮ್ ಕಣ್ಣು ಮುಂದೆ ಕಾಣ್ತಿದ್ದಾರೆ, ಲೈಬ್ರರಿಯಲ್ಲಿ ಕಾಣ್ತಿದ್ದಾರೆ. ಸಪ್ತಾಪುರಲ್ಲಿ, ಮತ್ತೆ ಚಂದ್ರ ಲೇಔಟ್, ಬೆಂಗಳೂರಲ್ಲ, ಚಂದ್ರ ಲೇಔಟ್ ಅಲ್ಲ, ಕಲ್ಯಾಣ ನಗರದಲ್ಲಿ, ಶ್ರೀನಗರದಲ್ಲಿ 10,000 ಜನ ಕಣ್ ಮುಂದೆ ಕಾಣ್ತಿದ್ದಾರೆ ಅಂದ್ರೆ ಇನ್ನರು 100ರಿಂದ 200 ಜನ ಮಾತ್ರ ಸೀರಿಯಸ್ ಆಗಿ ಓದೋರು ಇರ್ತಾರೆ. 10,000 ಜನನು ಸೀರಿಯಸ್ ಇರಲ್ಲ. ಅದಕ್ಕೆ ಹೇಳ್ತಿರೋದು, ಕಾಂಪಿಟೇಷನ್ ಟಫ್ ಇಲ್ಲ, ನಮ್ ಕ್ವಶನ್ ಪೇಪರ್ ಟಫ್ನೆಸ್ ಹೆಚ್ಚಾಗಿದೆ. ಚೆನ್ನಾಗಿ ಡೀಪ್ ಆಗಿ ಓದ್ಕೊಳ್ಳಿ. KAಗೆ ಓಕೆ. ಬೆಳಗಾವಿಗೆ ಯಾವಾಗ ಬರ್ತೀಯಣ್ಣ? ನೀವ್ ಇನ್ವೈಟ್ ಮಾಡ್ರೋ, ಬರೋಣ. ರೋಹಿತ್, ಯಾವ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು ಬ್ರದರ್? ಸರ್, ನೀವು ನೋಡಿ, ಯಾವ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಹಳೆ ಕ್ವಶನ್ ಪೇಪರ್ನ ಚೆನ್ನಾಗಿ ಬಿಡಿಸ್ಬೇಕು. ಹಳೆ ಕ್ವಶನ್ ಪೇಪರ್ ಅಂದ್ರೆ ಒಬೆರಾಯನ್ ಕಾಲದಲ್ಲ, 2000, 2010, 15 ಅಲ್ಲ. ಈಗ 2-3 ಇಯರ್ಸ್ ಗ್ಯಾಪ್ ಅಲ್ಲಿ ಯಾವ್ದಾವ್ದು ಎಕ್ಸಾಮ್ ನಡೆದಿಲ್ಲ, ಎಲ್ಲಾ ಕ್ವಶನ್ ಪೇಪರ್ನು ಕಲೆಕ್ಟ್ ಮಾಡ್ಬೇಕು. ಕಲೆಕ್ಟ್ ಮಾಡಿ ಎಲ್ಲಾ ಕ್ವಶನ್ ಪೇಪರ್ನು ಬಿಡಿಸ್ಬೇಕು. ಬಿಡಿಸಿದಾಗ ಕ್ವಶನ್ಸ್ ಇರುತ್ತಲ್ಲ, ಈಗ ಕ್ವಶನ್ಸ್ ಇರುತ್ತೆ ಹಿಂಗೆ. ಈ ಕ್ವಶನ್ ಇರುತ್ತಲ್ಲ, ಇದು ಯಾವ ಸಬ್ಜೆಕ್ಟ್ ಕ್ವಶನ್, ಅದ್ರ ಮುಂದೆ ಕರೆಂಟ್ ಅಫೇರ್ಸ್, CA, ಜಿಯೋಗ್ರಫಿ ಕ್ವಶನ್, ಜಿಯೋ, ಈ ತರ ಶಾರ್ಟ್ ಆಗಿ ಅದ್ರ ಮುಗಿ ಮಾರ್ಕ್ ಮಾಡಿ ರೌಂಡ್ ಅಪ್ ಮಾಡ್ಕೊಂತ ಹೋಗ್ಬೇಕು. ಎಲ್ಲಾ ಕ್ವಶನ್ಸ್ ಬಿಡಿಸಿದ್ಮೇಲೆ
ಅದರಲ್ಲಿ ಅನಲೈಸ್ ಮಾಡೋದು. ಯಾವ ಈ ಸಬ್ಜೆಕ್ಟ್ ಇಂದ ಇಷ್ಟು ಕ್ವಶನ್ ಬಂದಿದೆ, ಈ ಸಬ್ಜೆಕ್ಟ್ ಇಂದ 15 ಆಗ್ಲಿ 20 ಆಗ್ಲಿ ಬಂದಿದೆ. ಒಂದ್ 4-5 ಪೇಪರ್ ಅನಲೈಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಸಬ್ಜೆಕ್ಟ್ ಇಂದ ಇವಾಗ ಜಾಸ್ತಿ ಕೇಳ್ತಿದ್ದಾನೆ, ಸೊ ಎಲ್ಲಾ ಸಬ್ಜೆಕ್ಟ್ ಜೊತೆಗೆ ಈ ಸಬ್ಜೆಕ್ಟ್ಗೆ 1 ತಾಸು ಜಾಸ್ತಿ ಕೊಡ್ಬೇಕು ನಾನು. ಈ ತರ ರೆಡಿ ಆಗ್ಬೇಕು ನೀವು. ಅಣ್ಣ ಬಿಗ್ ಫ್ಯಾನ್ NB ಪಂಟ್ರದಿಲ್ಲ. ಯಾರು ಗುರು ಇವನು? ಬ್ರೋ ನಿಮ್ದು ಬ್ಯಾಕ್ ಗ್ರೌಂಡ್ ಅಂದ್ರೆ ಯಾವ ತರ? ನಾನು ಎಜುಕೇಶನ್ BCom ಮುಗಿಸಿದ್ದೇನೆ, ಕಾಮರ್ಸ್ ಸ್ಟೂಡೆಂಟು. ನಮ್ಮೂರು ಇಲ್ಕಲ್ಲು. ಇಲ್ಕಲ್ ಪಕ್ಕದಲ್ಲಿ ಒಂದು ತಾಂಡ. ತಮಿಳ್ನಾಡು DSCRT ಟೆಕ್ಸ್ಟ್ ಬುಕ್, ತಮಿಳ್ನಾಡು DSCRT ಬುಕ್ಕು, ತಮಿಳ್ನಾಡು ಸ್ಟೇಟ್ ಬುಕ್ಸ್ ಎಕ್ಸಲೆಂಟ್ ಆಗಿದೆ. NCERT ಆದ್ರೂ ಓದಿ, ತಮಿಳ್ನಾಡು ಬುಕ್ಸ್ ಆದ್ರೂ ಓದಿ. ಅದರಲ್ಲಿ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಅಷ್ಟೇ, ಮತ್ತೆ ಸ್ಟೇಟ್ ಬುಕ್ಸ್ ನ ಓದೋದಲ್ಲ. ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ನ NCERT ಆದ್ರೂ ಓದಿ, ಆದ್ರೂ ಓದಿ, ತಮಿಳ್ನಾಡು ಬುಕ್ಸ್ ಆದ್ರೂ ಓದಿ, ಸ್ಟೇಟ್ ಬುಕ್ಸ್ ಆದ್ರೂ ಓದಿ. ಇವ್ ಮೂರಲ್ಲಿ ಒಂದಂತೂ ಓದಿರ್ಲೇಬೇಕು. ತಮಿಳ್ನಾಡು ಬುಕ್ ಓದಿದ್ರೆ ಬೆಟರು, NCERT ಓದಿದ್ರೆ ಇನ್ನೂ ಬೆಟರು. ಈ ತರ ಇರುತ್ತೆ. ಓದ್ಬೇಕು, ಬಟ್ ಮೂರಲ್ಲಿ ಯಾವ್ದನ್ನಾದ್ರೂ ಓದಿ. ಚೆನ್ನಾಗಿ, ಮೂರು ಚೆನ್ನಾಗಿದೆ, ಬಟ್ ತಮಿಳ್ನಾಡು ಸ್ವಲ್ಪ ಚೆನ್ನಾಗಿದೆ ಅಷ್ಟೇ. ಹಂಗಂತೇಳಿ ಅದು ನೆಕ್ಸ್ಟ್ ಲೆವೆಲ್ ಅಲ್ಲ. ನಮ್ ಸ್ಟೇಟ್ದೂ ಇದೆ, ನಮ್ ಸ್ಟೇಟ್ದು ಏನ್ ಕಡಿಮೆ ಇಲ್ಲ, ತುಂಬಾ ಚೆನ್ನಾಗಿದೆ. ಬ್ರೋ ಯಾವಾಗ ಯೂನಿಫಾರ್ಮ್ ಹಾಕೊಂಡಿದೀನೋ ವಿಕಾಸ? ಯೂನಿಫಾರ್ಮ್ ಹಾಕೊಂಡು ಒಂದು 4 ದಿವಸ ಆಯ್ತು. ಯೂನಿಫಾರ್ಮ್ ಹಾಕೊಂಡು 4 ದಿವಸ ಆಯ್ತು, ಬಟ್ ಫೋಟೋ ಎಲ್ಲೂ ಬಿಟ್ಟಿಲ್ಲ. ಸುಮ್ನೆ ಹಂಗೆ. ಏನ್ ಗೊತ್ತಾ, ಅದು ಕ್ರೇಜ್ ಹೋಗ್ಬಿಟ್ಟಿದೆ ಅನ್ಬೋದು. ತಮಿಳ್ನಾಡು DSCRT ಮುಗಿತಲ್ಲ. ವಿಲೇಜ್ ಅಕೌಂಟೆಂಟ್ ಜಾಬ್, ಹೌದು ಸರ್, ಆಗಿತ್ತು ಜಾಬು. ವಿಲೇಜ್ ಅಕೌಂಟೆಂಟ್ ಬಿಟ್ಟೆ. ಇದು PSI ಆಗಿತ್ತಲ್ಲ, PSI ಜಾಯ್ನ್ ಆದೆ. ಸರ್ PSI ಪೇಪರ್ 1ಗೆ ಹೇಗ್ ಪ್ರಿಪೇರ್ ಆಗೋದು? ರಚನಾ ಗೌಡ. ಮೇಡಮ್, ನಿಮ್ಗೆ ಲೈಕ್ PSI ಪೇಪರ್ಸ್ ಎಸ್ಎ ಬಗ್ಗೆ ಅಂತೂ ಕ್ಲಾಸ್ ಮಾಡಿದ್ದೀನಿ ನಾನು. ಎಸ್ಎ ಬಗ್ಗೆ ಅಂತೂ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡಿದ್ದೀನಿ. ಆ ಕ್ಲಾಸ್ ನ ನೋಡಿ. ಈಗ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಅಂಡ್ ಪ್ರಿಸೈಸ್ ಬಗ್ಗೆ ಕ್ಲಾಸ್ ಮಾಡ್ತೀನಿ. ವಿಡಿಯೋಸ್ ನ ನೋಡಿ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ. ಫೋಟೋನೇ ತಗೊಂಡಿಲ್ಲ ವಿಕಾಸ್ ಯೂನಿಫಾರ್ಮ್ ಮೇಲೆ. ನಾಳೆ ತಗೊಂತೀನಿ ತೋ. ನಾಳೆ ಇಲ್ಲ ಸಾಯಂಕಾಲ ಹೋಗ್ಬೇಕು ಡ್ಯೂಟಿಗೆ. ಇಲ್ಲ, ನಾಳೆ ತಗೊಂತೀನಿ. ನಿಂಗೆ ಒಬ್ಬಂಗೆ ಕಳಿಸ್ತೀನಿ, ಸ್ಟೇಟಸ್ ಇಡಬಾರ್ದು. ರಮೇಶ್ ಬಾಬು. ನನ್ ಟೆಲಿಗ್ರಾಮ್ ಗ್ರೂಪ್ ಇದೆ ಅಪ್ಪಿ. ಇದು ಸಚಿನ್ಸ್ ಎಕ್ಸಾಮ್ ಪಾಯಿಂಟ್ ಅಂತ ಇದೆ ನೋಡಿ, ಟೆಲಿಗ್ರಾಮ್ ಗ್ರೂಪ್. ಇದೂನು ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಒಂದು ಸೆಪರೇಟ್ ಚಾನಲ್ ಇದೆ. ಆ ಚಾನಲ್ ತಗೋಬೋದಾ? ಇದರಲ್ಲಿ ಜಾಯಿನ್ ಮಾಡ್ಕೋಬೋದಾ? ಬರಲ್ಲ ಅನ್ಸುತ್ತೆ. ಸಚಿನ್ಸ್ ಎಕ್ಸಾಮ್ ಪಾಯಿಂಟ್ ಅಂತಾನೆ ಇದೆ ಎಲ್ಲದರಲ್ಲೂ, ಎಲ್ಲಾ ಕಡೆ, ಯೂಟ್ಯೂಬ್ ಅಲ್ಲಾಗ್ಲಿ ಟೆಲಿಗ್ರಾಮ್ ಅಲ್ಲಾಗ್ಲಿ. ಚಾನಲ್ ಬೇಕಂದ್ರೆ ಮೆಸೇಜ್ ಮಾಡಿ ನಂಗೆ. ಮತ್ತೆ ಡೌಟ್ಸ್ ಇದ್ರೆ ಕೇಳಿ ಏನಾದ್ರು.
ಓಕೆ. ಹಿಸ್ಟ್ರಿಗೆ ಆರ್ ಮಂಜುನಾಥ್ ಸರ್ ಬುಕ್ ಬೆಸ್ಟ್. ಹಾ, ಚೆನ್ನಾಗಿದೆ. ಆರ್ ಮಂಜುನಾಥ್ ಅವ್ರದ್ದು ಚೆನ್ನಾಗಿದೆ. ನಾನು ಓದಿದ್ದು ಅದನ್ನೇ ಸ್ವಲ್ಪ ಟೈಮ್. ಅದನ್ನ ಓದಿದ್ದೀನಿ ನಾನು. ತುಂಬಾ ಚೆನ್ನಾಗಿದೆ. ಟೈಮ್ ಟೇಬಲ್ ಯಾವ ರೀತಿ ಮಾಡಬೇಕು ಬ್ರೋ? ಸೈನ್ಸ್, ಜಾಗ್ರಫಿ, ಎಕನಾಮಿ, ಮೆಂಟಲ್ ಎಬಿಲಿಟಿ ಬ್ರದರ್. ಬ್ರೋ, ಟೈಮ್ ಟೇಬಲ್ ಏನ್ ಗೊತ್ತಾ? ಇವಾಗ ಒಂದ್ ಸಬ್ಜೆಕ್ಟ್ ಓದ್ತೀರಾ ಅಂತ ತಿಳ್ಕೊಳ್ಳಿ. ಬೇಜಾರಾಗೋತನ ಅದನ್ನೇ ಹಿಡ್ಕೊಂಡ್ ಕೂರ್ಬಾರ್ದು. ಯಾವ್ದೇ ಸಬ್ಜೆಕ್ಟ್ ಆಗ್ಲಿ ಅದು. ಬೇಜಾರಾಗೋತನ ಅದನ್ನೇ ಹಿಡ್ಕೊಂಡ್ ಕುಂತ್ರೆ ನೆಕ್ಸ್ಟ್ ಓದುವಾಗ ಏನಪ್ಪಾ ಇದು ಒಳ್ಳೆ ಕತೆ, ಇದನ್ನೇ ಓದೋದಾಯ್ತಲ್ಲ ಅಂತ ತಲೆಯಲ್ಲಿ ಬಿಲ್ಡ್ ಆಗತ್ತೆ. ಸೊ ನೀವು ಮಿನಿಮಮ್ ಟೈಮ್ ಒಂದ್ ಸಬ್ಜೆಕ್ಟ್ 2 ಅವರ್ಸ್ ಕೊಟ್ರ ಆಯ್ತು, 2 ಅವರ್ಸ್ ಕೊಡಿ. ಡೈಲಿ 2 ಅವರ್ಸ್ ಕೊಡ್ಕೊಂತಾನೆ ಹೋಗಿ. ಕೆಲವೊಬ್ರು ಮಾಡ್ತಾರೆ, ಒಂದು ಸಬ್ಜೆಕ್ಟ್ನೇ ಫುಲ್ ಡೇ ಓದೋದು. ಅದು ಓದಿದ್ರು ವೇಸ್ಟ್, ನೆನಪು ಉಳಿಯಲ್ಲ. ಮತ್ತೆ ಅದು ಬೇಜಾರಾಗಿ ತಲೆ ಬೋರ್ ಆಗಿ ಓದ್ತಿರ್ತೀರ ನೀವು. ಅದಕ್ಕೆ ಕ್ವಶನ್ ಥೂ ಇದು ಏನ್ ಗುರು ಇದು? ಮೇಲ್ ಕೆಳಗೆ ಬರ್ತಿಲ್ಲಲ್ಲ. ಹ್ಮ್ ಕ್ವಶನೇ ಕಾಣ್ತಿಲ್ಲ ಕಣ್ರೋ. ಏನ್ ಮಾಡೋದು ಗುರು ಇದನ್ನ?